MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಅಮೆರಿಕ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಇರಾನ್ನ ಬಗ್ಗು ಬಡಿಯೋದಕ್ಕೆ. ಆದರೆ ಪ್ರತಿದಾಳಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಏನೇ ತಂತ್ರಗಳನ್ನ ರೂಪಿಸ್ತಾ ಇದ್ರು ಕೂಡ ಇರಾನ್ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಹಿಂಗಾಗಿ ಈಗ ಅಂತಿಮ ಪ್ರಯತ್ನ ಮತ್ತು ಅತ್ಯಂತ ವಿಶೇಷ ಅಸ್ತ್ರಗಳೊಂದಿಗೆ ಇರಾನ್ಗೇನೆ ನುಗ್ಗುತ್ತಾ ಅಮೆರಿಕ? ಆ ರೀತಿಯ ಸಿದ್ಧತೆಗಳು ಅಮೆರಿಕಾದಿಂದ ಆಗ್ತಾ ಇದೆಯಾ? ಇದಕ್ಕೆ ಪ್ರತಿಯಾಗಿ ಇರಾನ್ನಲ್ಲಿ ಏನೆಲ್ಲ ಯಾವ ರೀತಿಯ ಪ್ರಿಪರೇಷನ್ಗಳಾಗ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡೋಣ. ಇನ್ನು ಎರಡನೇ ಸ್ಟೋರಿ, ಸಿಲಿಂಡರ್ ಗ್ಯಾಸ್ ತಾಪತ್ರಯ ಅಂತೂ ತಪ್ತಾ ಇಲ್ಲ. ಕೆಲವರು ಬುಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಬುಕ್ ಆಗಿದೆ ಆದರೆ ಡೆಲಿವರಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು OTP ಬಂದು 20 ದಿನ ಆಯಿತು, ಸಿಲಿಂಡರೇ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಟೆಲ್ ಮಾಲೀಕರಂತೂ ಯಾವಾಗಾದರೂ ಸಿಲಿಂಡರ್ ಬರಲಿ, ನಾವು ಸೌದೆ ಮೊರೆ ಹೋಗೋಣ ಅಂತ ಹೋಗಿದ್ದಾರೆ. ಇನ್ನು ಕೆಲವರು ಹೋಟೆಲ್ಲೇ ಕ್ಲೋಸ್ ಮಾಡಿದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಮೂರನೇ ಸ್ಟೋರಿ, ಶಾಸಕರಿಗೆ ಫೈನಲಿ ಬಿಟ್ಟಿ ಟಿಕೆಟ್ ಭಾಗ್ಯ ದೊರೆತಿದೆ. ಇಲೆಕ್ಷನ್ಗಳಿಗೆ ಕೋಟಿ ಕೋಟಿ ಖರ್ಚು ಮಾಡುವಂತಹ ನಮ್ಮ ಹೆಮ್ಮೆಯ ಶಾಸಕರುಗಳು ಈಗ IPL ಟಿಕೆಟ್ ಅನ್ನ ಬಿಟ್ಟಿಯಾಗಿ ಕೇಳಿದ್ದಾರೆ. ಸರ್ಕಾರ ಅವರಿಗೆ ಬಿಟ್ಟಿಯಾಗಿ ಕೊಟ್ಟಿದೆ. ಈ ಬಗ್ಗೆಯೂ ಕೂಡ ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ, ನೋಡ್ತಾ ಹೋಗೋಣ. ಅದಕ್ಕೆ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಪಣ ತೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ರಣರಂಗದ ಆಟವನ್ನೇ ಬದಲಿಸಿದ್ದಾರೆ. ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸ್ಕೆಚ್ ಹಾಕಿದ್ದಾರೆ. ಆಯತುಲ್ಲಾ ಅಲಿ ಖಮೇನಿಯನ್ನ ಹೊಡೆದು ಹಾಕಿದ್ರು, ಇರಾನ್ ಮಾತ್ರ ಶರಣಾಗ್ತಿಲ್ಲ. ಮೌಸ್ತಫಾ ಖಮೇನಿಯನ್ನ ಹಾಸಿಗೆ ಹಿಡಿಸಿದ್ರು, ಟಾಪ್ ಮೋಸ್ಟ್ ನಾಯಕರನ್ನೇ ಫಿನಿಶ್ ಮಾಡಿದ್ರು ಕೂಡ ಖಮೇನಿ ಪಡೆ ಮಾತ್ರ ಮಂಡಿಯೂರ್ತಾನೆ ಇಲ್ಲ. ಪರಮಾಣು ಕೇಂದ್ರವನ್ನೇ ಒಡೀಸ್ ಮಾಡಿದ್ರು, ಶಿಯಾ ದೇಶ ಕಿಂಚಿತ್ತೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಗಾಯಗೊಂಡ ಸಿಂಹದಂತೆ ಇರಾನ್ ಗರ್ಜನೆ ಮಾಡ್ತಾ ಇದೆ. ಹಲ್ಲು ಕಿತ್ತರೂ ಕೂಡ ಮುಸುಗುಡ್ತಾ ಇದೆ. ರೊಚ್ಚಿಗೆದ್ದ ಟ್ರಂಪ್ ಈಗ ರಣರಂಗದ ಆಟವನ್ನೇ ಬದಲಾಯಿಸಿದ್ದಾರೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಇರಾನ್ಗೆ ನುಗ್ಗಿ ಹೊಡೆಯಲು ಸಜ್ಜಾದ ಅಮೆರಿಕ. ಇರಾನ್ ಮುಂದೆ ಜಗತ್ತಿನ ಅತಿದೊಡ್ಡ ಸೇನೆ ಕೆಲಸಕ್ಕೆ ಬರ್ತಿಲ್ಲ. ಅದೆಷ್ಟೇ ಬಲಾಢ್ಯ ಶಸ್ತ್ರಾಸ್ತ್ರಗಳಿದ್ರೂ ಕೂಡ ವರ್ಕೌಟ್ ಆಗ್ತಿಲ್ಲ. ಇದನ್ನೆಲ್ಲ ಕಂಡು ಹುಚ್ಚನಾಗ್ತಿರುವಂತಹ ಡೊನಾಲ್ಡ್ ಟ್ರಂಪ್ ಈಗ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ವಾಯುದಾಳಿ ಮಾಡ್ತಿದ್ದ ದೊಡ್ಡಣ್ಣ ಈಗ ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸಜ್ಜಾಗಿದ್ದಾರಂತೆ. ಜತಾಯಗತಾಯವಾಗಿ ಇರಾನ್ನ ತೈಲ ನಾಡಿಯನ್ನ ವಶಕ್ಕೆ ಪಡೆಯೋದೇ ಟ್ರಂಪ್ ಪಣ ತೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ, ಕಾರ್ ದ್ವೀಪ ಕೈವಶಕ್ಕೆ ಶಪಥ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಇರಾನ್ ಒಳಗೆ ಸೈನಿಕರನ್ನ ನುಗ್ಗಿಸೋಕೆ ದೊಡ್ಡಣ್ಣ ಮುಂದಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50,000 ಸೈನಿಕರನ್ನ ರೆಡಿ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅಮೆರಿಕದ ಸೈನಿಕರು ಇರಾನ್ಗೆ ನುಗ್ಗಲಿದ್ದಾರೆ. ಇರಾನ್ಗೆ ವಾಯು, ಭೂಮಿ, ನೌಕೆ ಮೂಲಕ ಹೊಡೆಯೋಕೆ ಅಮೆರಿಕ ಪ್ಲಾನ್ ಮಾಡಿದೆ. 3 ಕಡೆಗಳಿಂದಲೂ ಕೂಡ ಶಿಯಾ ದೇಶವನ್ನ ಸರ್ವನಾಶ ಮಾಡೋಕೆ ಸಜ್ಜಾಗಿದೆ. ಇದಕ್ಕಾಗಿ ಅಮೆರಿಕ ತನ್ನ ಬೃಹತ್ ಯುದ್ಧ ನೌಕೆ USS ಟ್ರಪೋಲಿಯನ್ನ ನಿಯೋಜನೆ ಮಾಡಿದೆ ಕೂಡ. ಸುಮಾರು 3,500 ನೌಕಾಪಡೆಗಳೊಂದಿಗೆ US ಸೆಂಟ್ರಲ್ ಕಮಾಂಡ್ ಪ್ರದೇಶಕ್ಕೆ ಯುದ್ಧ ನೌಕೆ ಆಗಮಿಸಿದೆ. ಈ ಯುದ್ಧ ನೌಕೆಯಲ್ಲಿ ಹೆಲಿಕಾಪ್ಟರ್ಗಳು, F-35B ಜಂಟಿ ಸ್ಟ್ರೈಕ್ ಫೈಟರ್ ಜೆಟ್ಗಳು ದಾಳಿಗೆ ರೆಡಿಯಾಗಿವೆ. ಸೌದಿ ಅರೇಬಿಯಾ, ಬಹರೈನ್, ಇರಾಕ್, ಸಿರಿಯಾ, ಜೋರ್ಡಾನ್, ಕತಾರ್, UAE ಮತ್ತು ಕುವೈತ್ ಸೇರಿ ಹಲವೆಡೆ ಇರುವಂತಹ US ಮಿಲಿಟರಿ ಬೇಸ್ಗಳಲ್ಲಿ ಅಮೆರಿಕದ ಸೈನಿಕರು ಬೀಡು ಬಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲೇ ಇರಾನ್ ಮೇಲೆ ಮುಗಿ ಬೀಳಲಿದ್ದಾರೆ.
2ನೇ ತಿಂಗಳಿಗೆ ಕಾಲಿಡ್ತಾ ಇದ್ದಂತೆ ಮಧ್ಯಪ್ರಾಚ್ಯದ ಯುದ್ಧ ರೋಚಕ ತಿರುವನ್ನ ಪಡೆದುಕೊಂಡಿದೆ. ಇರಾನ್ ವಿನಾಶಕ್ಕೆ ಅಮೆರಿಕ ಮುನ್ನುಡಿಯನ್ನ ಬರೆದಿದೆ. ಆದರೆ ಟ್ರಂಪ್ ಅಂದುಕೊಂಡಷ್ಟು ಈ ಕಾರ್ಯಾಚರಣೆ ಮಾತ್ರ ಸುಲಭವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗ ಗ್ರೌಂಡ್ ಆಪರೇಷನ್ ಅನ್ನುವಂಥದ್ದು ಅಮೆರಿಕಾಗೆ ಅನಿವಾರ್ಯ ಆಯ್ತಾ, ಆದರೆ ಅದು ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಈಗಾಗಲೇ ಮಿಸೈಲ್ ಅಟ್ಯಾಕಿಂಗ್, ಬಾಂಬಿಂಗ್ ಮತ್ತೊಂದು ಮಗದೊಂದು ಆಗ್ತಾ ಇದೆ. ಆದರೆ ಯಾವುದಕ್ಕೂ ಕೂಡ ಇರಾನ್ ಜಗ್ತಾ ಇಲ್ಲ. ಪ್ರತಿದಾಳಿಯನ್ನ ಯಾವ ರೀತಿ ಕೊಡ್ತಾ ಇದೆ ಗಮನಿಸ್ತಾ ಇದ್ದೀವಿ. ಯುದ್ಧ ಮುಗಿಸೋದು ನಾವು ಅಂತ ಇರಾನ್ನವ್ರು ಹೇಳ್ತಾ ಇದ್ದಾರೆ. ಸೊ ಈಗ ಅಮೆರಿಕಾದ ಮುಂದೆ ಇರುವಂಥ ಆಯ್ಕೆಗಳು ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಟ್ರಂಪ್ನ ಉದ್ದೇಶ ಏನು ಅಂತಂದ್ರೆ, ಇರಾನ್ನಲ್ಲಿ ಆಡಳಿತ ಬದಲಾಗಬೇಕು, ಅಮೆರಿಕಾದ ಕೈಗೊಂಬೆಯಂತೆ ವರ್ತಿಸುವಂತಹ ಅಧಿಕಾರ ಅಲ್ಲಿ ಇರಬೇಕು, ಖಮೇನಿ ಆಡಳಿತವನ್ನ ಕೊನೆಗೊಳಿಸಿ ತನ್ನ ಕೈಗೊಂಬೆ ಸರ್ಕಾರವನ್ನು ತರಬೇಕು ಅಂತ. ಆದರೆ ಅದು ಸಾಧ್ಯ ಆಗ್ತಾನೆ ಇಲ್ಲ. ಇವರ ಉದ್ದೇಶ ಏನಿತ್ತು, ಯುದ್ಧ ಆರಂಭ ಆದ ನಂತರ ಅದೆಲ್ಲವೂ ಕೂಡ ಉಲ್ಟಾಯ್ತು. ಇವರು ಅನ್ಕೊಂಡಿದ್ದು ಒಂದು, ಆಗ್ತಾ ಇರೋದು ಮತ್ತೊಂದು. ಇರಾನ್ನಲ್ಲಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಅಮೆರಿಕ ಸಂಪೂರ್ಣ ವಿಫಲ ಆಗಿದೆ. ಇರಾನ್ನಲ್ಲಿ ಖಮೇನಿ ಆಡಳಿತ ಬಲಿಷ್ಠವಾಗಿಯೇ ಇದೆ. ಈಗಲೂ ಕೂಡ ಎಲ್ಲವೂ ಆಪರೇಟ್ ಆಗ್ತಾ ಇರುವಂಥದ್ದು ಅವರಿಂದಲೇ. ಮೊಸ್ತಫಾ ಹೆಂಗೆ ಹೇಳ್ತಾನೆ ಹಂಗೆಲ್ಲರೂ ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಒಂದನೇ ಉದ್ದೇಶ, ಇರಾನ್ನಲ್ಲಿ ತನ್ನ ಸುಪರ್ದಿ ಅಥವಾ ತನ್ನ ಇಚ್ಛೆಯಂತೆ ನಡೆಯುವ ಸರ್ಕಾರ ಬರಬೇಕಾಗಿತ್ತು ಅನ್ನುವಂಥದ್ದು. ಆದರೆ ಅದು ಇನ್ನೂ ಕೂಡ ಆಗ್ತಾ ಇಲ್ಲ. ಇನ್ನು ಎರಡನೇದು, ಕಾರ್ಗ್ ದ್ವೀಪದ ಮೇಲೆ ಕಣ್ಣಿಟ್ಟಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಕಾರ್ಗ್ ದ್ವೀಪ ಇರಾನಿನ ತೈಲ ಸಂಪನ್ಮೂಲದ ಜೀವನಾಡಿ. ತೈಲ ಸಂಪನ್ಮೂಲ ಎಲ್ಲವೂ ಯಥೇಚ್ಛವಾಗಿ ಹೇರಳವಾಗಿ ಅಲ್ಲಿಂದ ಸಿಗುತ್ತೆ. ಕಾರ್ಗ್ ದ್ವೀಪದಲ್ಲಿಯೇ ಇರಾನಿನ 80% ತೈಲ ಉತ್ಪಾದನೆ ಮಾಡಲಾಗುತ್ತೆ ವೀಕ್ಷಕರೇ. ಅದನ್ನು ಅಮೆರಿಕ ತನ್ನ ವಶಕ್ಕೆ ತಗೊಂತು ಅಂತಂದ್ರೆ ಈ ಕಡೆ ಇರಾನ್ನ ಕತೆ ಖತಮ್. ಕಾರ್ಗ್ ದ್ವೀಪ ತೈಲ ಹಡಗುಗಳ ರಾಜಮಾರ್ಗ. ಅದು ಇಲ್ಲಿಂದಲೇ ಸೂಪರ್ ಟ್ಯಾಂಕರ್ಗಳು ಸಾಗಬೇಕು. ಒಮ್ಮೆ ಕಾರ್ಗ್ ಕೈವಶ ಆದರೆ ಇರಾನ್ನ ಕತೆ ಮುಗೀತು ಅಂತಾನೆ ಲೆಕ್ಕ. ಹಿಂಗಾಗಿ ಕಾರ್ಗೆ ಅಷ್ಟು ಸುಲಭವಾಗಿ ಇವರು ಕೂಡ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಇನ್ನು ಹಾರ್ಮೋಜ್ ಜಲಮಾರ್ಗದ ವಿಚಾರಕ್ಕೆ ಬಂದರೆ, ಹಾರ್ಮೋಜ್ ಜಲಸಂಧಿ ತೆರವಿಗೆ ಅಮೆರಿಕ ವಿಫಲ ಆಯಿತು. ಅಮೆರಿಕಾದ ವಾಯುಪಡೆ, ನೌಕಾಪಡೆ ಆಪರೇಷನ್ ಫೇಲ್ ಆದವು. ಮೊದಲಿಗಿಂತ ಹೆಚ್ಚು ಬಿಗಿ ಹಿಡಿತವನ್ನ ಅಲ್ಲಿ ಸಾಧಿಸಿರೋದು ಜಲಮಾರ್ಗದಲ್ಲಿ, ಹಾರ್ಮೋಜಲ್ಲಿ ಇರಾನ್ನವರು. ಇನ್ನೂ ಹೆಚ್ಚು ಸೈನಿಕರ ಡಿಪ್ಲಾಯ್ಮೆಂಟ್ ಅಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹಾರ್ಮುಜ್ ಎಲ್ಲರಿಗೂ ಓಪನ್ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ನಮ್ಮ ಶತ್ರು ರಾಷ್ಟ್ರಗಳಿಗೆ ಹಾರ್ಮುಜ್ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಅಂತ ಇರಾನ್ ಹೇಳಿದೆ. ಈ ಮಧ್ಯೆ ಆ ಹಾರ್ಮುಜ್ ಮೇಲೆನೆ ನಾವು ಸಂಪೂರ್ಣವಾಗಿ ಅಧಿಕಾರವನ್ನು ಸಾಧಿಸಬೇಕು ಅನ್ನುವಂಥದ್ದು ಅಮೆರಿಕಾದ ಉದ್ದೇಶ. ಆದರೆ ಅದಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾರ್ಮುಜ್ ಓಪನ್ ಆಗದೆ ಹೋದರೆ ಮುಂದೆ ಇನ್ನೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಅನೇಕ ರೀತಿಯ ಪ್ರಯತ್ನಗಳಾದರೂ ಕೂಡ ಎಲ್ಲವೂ ಫೇಲ್ ಆಗಿದೆ. ಹಾರ್ಮುಜ್ ಓಪನ್ ಆದರೆ ಹೋದರೆ ತೈಲ ಸಂಕಷ್ಟ ಅದೇ ರೀತಿ ಮುಂದುವರಿಯುತ್ತೆ. ಇಡೀ ಜಗತ್ತೇ ತೈಲ, ಗ್ಯಾಸ್ ಇಲ್ಲದೆ ವಿಲ ಅಂತ ಈಗಾಗಲೇ ಒದ್ದಾಡ್ತಾ ಇದೆ. ಅದು ಇನ್ನೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತೆ. ಹಾರ್ಮುಜಲ್ಲಿ ಗ್ರೌಂಡ್ ಆಪರೇಷನ್ಗೆ ಈಗ ಪ್ಲಾನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಗ್ರೌಂಡ್ ಆಪರೇಷನ್ ಮಾಡಬೇಕು ಅಂತಂದ್ರೆ ಭೂಮಾರ್ಗವಾಗಿ ಸೈನಿಕರನ್ನ ನುಗ್ಗಿಸೋದು ಅದು ಅಷ್ಟು ಸುಲಭನಾ? ಎಷ್ಟು ಜೀವಹಾನಿ ಆಗ್ಬೋದು? ಇರಾನ್ ಅವರೇನು ಸುಮ್ಮನೆ ಕೂತಿರ್ತಾರ? ಇನ್ನ ಮುಂದುವರೆದ ಭಾಗವಾಗಿ ಇರಾನ್ನಲ್ಲಿ ಎಷ್ಟು ಪರಮಾಣು ಬಾಂಬ್ಗಳು ಇದೆ ಅಂತ ಗೊತ್ತಿಲ್ಲ. ಆದರೆ ಇರಾನ್ನಲ್ಲಿ 450 kg ಸಂಸ್ಕರಿತ ಯುರೇನಿಯಂ ಇದೆ. ಈ ಯುರೇನಿಯಂ ಮೇಲೆ ಈ ಎಲ್ಲ ದೇಶದವ್ರ ಕಣ್ಣು, ಎಸ್ಪೆಷಲಿ ಅಮೆರಿಕದವ್ರ ಕಣ್ಣು. ಈ ಯುರೇನಿಯಂ ಅನ್ನ ಬಳಸಿ 10 ದಿನಗಳಲ್ಲಿ 11 ಅಣು ಬಾಂಬ್ಗಳನ್ನು ರೆಡಿ ಮಾಡಬಹುದು. ಪರಮಾಣು ಅಸ್ತ್ರ ನಾಶಕ್ಕೆ ಗ್ರೌಂಡ್ ಆಪರೇಷನ್ ಅನಿವಾರ್ಯ ಆಗಿದೆ. ಇವರು ಮಿಸೈಲ್ಗಳನ್ನು ಆ ಅಣು ಸ್ಥಾವರಗಳ ಮೇಲೆ ಹಾಕಿದರೂ ಕೂಡ ಏನು ಹಾನಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಯುರೇನಿಯಂ ಬಹಳ ಸೇಫ್ ಆಗಿದೆ ಬಂಕರ್ಗಳಲ್ಲಿ. ಹಿಂಗಾಗಿ ಅಮೆರಿಕಾಗೆ ಗ್ರೌಂಡ್ ಆಪರೇಷನ್ ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ಆದರೆ ಆ ಗ್ರೌಂಡ್ ಆಪರೇಷನ್ ಕೂಡ ಅಷ್ಟು ಸುಲಭ ಅಲ್ಲ. ಹೆಚ್ಚು ಖರ್ಚಾಗುತ್ತೆ, ಹೆಚ್ಚು ಜೀವಹಾನಿ ಆಗುತ್ತೆ. ನೀವು 10,000 ಸೈನಿಕರನ್ನ ಕಳಿಸಿದ್ರೆ ನಾವು 10 ಲಕ್ಷ ಇದ್ದೀವಿ ಅಂತ ಇರಾನಿಯನ್ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಅಮೆರಿಕ ಯಾವ ರೀತಿ ಇದನ್ನು ಮುಗಿಸುತ್ತೆ? ಒಂದು ರೀತಿ ಹೆಜ್ಜೆಗೂ ಡೊನಾಲ್ಡ್ಗೆ ಪ್ರತಿಷ್ಠೆ ಆಗಿದೆ.
ಇರಾನ್ನ ಮುಗಿಸ್ಬಿಡ್ತೀವಿ ಅಂತ ಹೊರಟವ್ರಿಗೆ ಸಾಧ್ಯ ಆಗ್ತಾನೇ ಇಲ್ಲ. ಹೊಡೆದಷ್ಟು ಇರಾನ್ನವರು ಇನ್ನೂ ಗಟ್ಟಿ ಆಗ್ತಾ ಇದ್ದಾರೆ, ಅವ್ರಿಗೆ ಪ್ರತಿದಾಳಿಯನ್ನು ಕೊಡ್ತಾನೆ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನು ನೆಕ್ಸ್ಟ್, ಅಮೆರಿಕ ಏನೋ ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸಜ್ಜಾಗಿದೆ. ಶಿಯಾ ದೇಶಕ್ಕೆ ಸೇನೆಯನ್ನ ನುಗ್ಗಿಸಿಯೂ ಆಗಿದೆ. ಆದರೆ ಇರಾನ್ಗೆ ನುಗ್ಗಿ ಹೊಡೆಯೋದು ಅಂದುಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ. ಸ್ವಲ್ಪ ಯಾಮಾರಿದ್ರೆ ಖಮೇನಿ ಪಡೆ ನರಕ ದರ್ಶನ ತೋರಿಸ್ಬಿಡುತ್ತೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ತಿಂಗಳು ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ 1 ತಿಂಗಳು ಮುಗಿಯುತ್ತಿದ್ದಂತೆ ರಣರಂಗದ ಚಿತ್ರಣವೇ ಬದಲಾಗಿದೆ. ಶಿಯಾ ದೇಶಕ್ಕೆ ನುಗ್ಗಿ ಹೊಡೆಯೋಕೆ ಟ್ರಂಪ್ ಸೇನೆ ಸಜ್ಜಾಗಿದೆ. ಖಮೇನಿ ನಾಡಿನ ಸುತ್ತಲೂ ಅಮೆರಿಕ ಸುತ್ತುವರೆದಿದೆ. ಆದರೆ ಇರಾನ್ ಮಾತ್ರ ದೊಡ್ಡಣ್ಣನಿಗೆ ಎದೆಗೆ ಎದೆ ಕೊಟ್ಟು ನಿಂತಿದೆ. ಇರಾನ್ಗೆ ನುಗ್ಗಿ ಹೊಡೆಯಲು ಟ್ರಂಪ್ ಸ್ಕೆಚ್. ಬಾ 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 ನಾ ರೆಡಿ ಅಂತಿದೆ ಇರಾನ್. ರಣರಂಗಕ್ಕೆ ನುಗ್ಗಿದ್ದಾಯ್ತು. ಅಮೆರಿಕ ವಿರುದ್ಧ ಸಮರ ಸಾರಿದ್ದಾಯ್ತು. ರಕ್ತ ಹರಿದರೂ ಇಲ್ಲೇ, ಸತ್ತರೂ ಇಲ್ಲೇ, ಗೆದ್ದರೂ ಇಲ್ಲೇ ಅಂತ ಇರಾನ್ ಏಕಾಂಗಿಯಾಗಿ ಹೋರಾಡ್ತಿದೆ. ದೊಡ್ಡಣ್ಣನಿಗೆ ಎದೆಗೆ ಎದೆ ಕೊಟ್ಟು ಸೆಣಸಾಡ್ತಿದೆ. ಅಮೆರಿಕ ಇರಾನ್ ಒಳಗೆ ನುಗ್ಗಿ ಹೊಡೆಯೋಕೆ ಸಜ್ಜಾಗಿದ್ರೆ ಖಮೇನಿ ಪಡೆ ಬಾ 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 ನಾ ರೆಡಿ ಅಂತಿದೆ. ನಮ್ಮ ನೆಲಕ್ಕೆ ಕಾಲಿಟ್ಟು ನೋಡಿ. ಮಧ್ಯವರ್ತಿಗಳ ಮೂಲಕ ಶಾಂತಿ ಮಾತುಕತೆಯ ಸಂದೇಶ ರವಾನಿಸಿರುವ ಅಮೆರಿಕ ರಹಸ್ಯವಾಗಿ ಭೂದಾಳಿ ನಡೆಸಲು ಹೊಂಚು ಹಾಕ್ತಾ ಇದೆ. ಅಮೆರಿಕ ಯೋಧರು ನಮ್ಮ ನೆಲಕ್ಕೆ ಕಾಲಿಡುವುದನ್ನು ಇರಾನಿ ಸೈನಿಕರು ಎದುರು ನೋಡ್ತಾ ಇದ್ದಾರೆ. ಅಮೆರಿಕ ಸೈನಿಕರನ್ನ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಶಿಕ್ಷಿಸಲಿದ್ದಾರೆ. ಶಾರ್ಕ್ಗಳಿಗೆ ಆಹಾರ ಆಗ್ತೀರಾ? ಅಮೆರಿಕ ಯೋಧರು ಇರಾನ್ಗೆ ಕಾಲಿಟ್ರೆ ಪರ್ಷಿಯನ್ ಕೊಲ್ಲಿಯಲ್ಲಿ ಶಾರ್ಕ್ಗಳಿಗೆ ಆಹಾರವಾಗಲಿದ್ದಾರೆ. ಭೂದಾಳಿ ಮೂಲಕ ಇರಾನ್ ದ್ವೀಪಗಳು ಸೇರಿ ಯಾವುದೇ ಪ್ರದೇಶ ವಶಪಡಿಸಿಕೊಳ್ಳುವ ಪ್ರಯತ್ನ ಅಮೆರಿಕ ಪಾಲಿಗೆ ದುಸ್ವಪ್ನವಾಗಲಿದೆ. ನೋಡಿದ್ರಲ್ವಾ ಅಮೆರಿಕಾಗೆ ಇರಾನ್ ಹೇಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿದೆ ಅಂತ. ದೊಡ್ಡಣ್ಣನ ಯಾವುದೇ ಬೆದರಿಕೆಗಳಿಗೂ ಖಮೇನಿ ಸೇನೆ ಕೇರ್ ಮಾಡ್ತಿಲ್ಲ. ರಣರಂಗದಲ್ಲಿ ನಾನಾ ನೀನಾ ಅನ್ನೋದಷ್ಟೇ ಶಿಯಾ ದೇಶದ ಘೋಷವಾಕ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಅಮೆರಿಕ ಇದನ್ನ ಹೆಜ್ಜೆ ಹೆಜ್ಜೆಗೂ ಪ್ರತಿಷ್ಠೆಯಾಗಿ ತಗೋತಾ ಇದೆ. ಆದರೆ ಇರಾನ್ ಮಾತ್ರ ಯಾವುದೇ ಕಾರಣಕ್ಕೂ ಅಮೆರಿಕಾದ ಬೆದರಿಕೆಗಳಿಗೆ ಬಗ್ಗುತ್ತಾ ಇಲ್ಲ. ದಾಳಿಗೆ ಪ್ರತಿದಾಳಿ ಫಿಕ್ಸ್. 50,000 ಅಮೆರಿಕಾದ ಸೈನಿಕರನ್ನ ನೀವು ಕಳಿಸಿದ್ರೆ ನಿಮ್ಮ ಒಬ್ಬೊಬ್ಬರನ್ನ 10 ಜನ ಹೊಡೆಯೋದಕ್ಕೆ 10 ಲಕ್ಷ ಸೈನಿಕರನ್ನ ನಾವು ರೆಡಿಯಾಗಿ ಇಟ್ಕೊಂಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ಗೆ ನುಗ್ಗೋದಕ್ಕೆ 50,000 ಅಮೆರಿಕನ್ ಕಮಾಂಡೋಸ್ ರೆಡಿ ಆಗಿದ್ದಾರೆ. US ಕಮಾಂಡೋಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾರೆ. ಅದೇ ಅಮೆರಿಕಾದ ಕಮಾಂಡೋಗಳನ್ನು ಎದುರಿಸೋದಕ್ಕೆ ಇರಾನ್ನ 10 ಲಕ್ಷ ಸೈನಿಕರು ಸನ್ನದ್ಧರಾಗಿದ್ದಾರೆ. ಈ ಇರಾನ್ನ ಸೈನಿಕರ ಬಗ್ಗೆ ಒಂದು ವಿಶೇಷತೆಯನ್ನು ಹೇಳಬೇಕು ವೀಕ್ಷಕರೇ. ನೌಕಾಪಡೆ, ವಾಯುಪಡೆಗಿಂತ ಈ ಸೈನಿಕರೇನಿದ್ದಾರೆ ಇವರೆಲ್ಲರೂ ಕೂಡ ವೆರಿ ಸ್ಟ್ರಾಂಗ್ ಮತ್ತು ಬಹಳ ವಿಶೇಷ. ಇರಾನ್ನ ಭೂಸೇನೆ ಭಾರಿ ಸ್ಟ್ರಾಂಗ್ ಮತ್ತು ಈ ಯುದ್ಧದ ಕೌಶಲ್ಯಗಳನ್ನು ಬಹಳ ವಿಶೇಷವಾಗಿ ಅರಿತವರು. ಇರಾನ್ನ ಭೂಸೇನೆ ನೇವಿ ಮತ್ತು ವಾಯುಪಡೆಗಿಂತ ಸ್ಟ್ರಾಂಗ್ ಅನ್ನೋದಕ್ಕೆ ಹಲವು ಕಾರಣಗಳು ಕೂಡ ಇದೆ. ಇರಾನ್ ಭೂಸೇನೆ ಎಲ್ಲ ರೀತಿಯ ತಂತ್ರಗಾರಿಕೆಯಲ್ಲಿ ನಿಪುಣ. ಈ ಕಾರಣಗಳಿಂದ ಇರಾನ್ಗೆ ನುಗ್ಗಿ ಹೊಡೆಯುವುದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಡ್ವಾನ್ಸ್ಡ್ ವೆಪನ್ಗಳನ್ನು ಭೂಸೇನೆಯವರು ಇಟ್ಕೊಂಡಿರೋದು. ಅಮೇರಿಕಾದವರು ಎಷ್ಟು ಅಡ್ವಾನ್ಸೋ ಅದಕ್ಕಿಂತ ಅಡ್ವಾನ್ಸ್ ನಾವು ಅನ್ನೋ ರೀತಿಯಲ್ಲಿ ಇರಾನ್ನ ಭೂಸೇನೆ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಅವರು 50,000 ಕಮಾಂಡೋಗಳಿದ್ರೆ ನಾವು 10 ಲಕ್ಷ ಸೈನಿಕರಿದ್ದಾರೆ. ಒಬ್ಬೊಬ್ಬ ಅಮೇರಿಕಾದ ಸೈನಿಕನನ್ನ 10 ಜನ ಹೊಡೆಯೋದಕ್ಕೂ ಸಾಲಲ್ಲ, ಬನ್ನಿ ನೀವು ಅಂತ ಕಾಲು ಕೆರೆದುಕೊಂಡು ನಿಂತಿದ್ದಾರೆ ಇರಾನ್. ಇನ್ನು ಮುಖ್ಯವಾದ ಇನ್ನೊಂದು ವಿಚಾರ ಏನಂತಂದ್ರೆ, ಇರಾನ್ಗೆ ಆ ಭೂಪ್ರದೇಶವೇ ಬಲ. ಇರಾನಿನ ಭೂಪ್ರದೇಶದ ಬಗ್ಗೆ ಅಮೇರಿಕಾಗೆ ಅರಿವಿಲ್ಲ. ಗೆರಿಲ್ಲಾ ಯುದ್ಧಕ್ಕೆ ಹೇಳಿ ಮಾಡಿಸಿದಂತಿದೆ ಇರಾನ್ನ ಭೂಮಿ.
ಪರ್ವತಗಳಿಂದ ಕೂಡಿರುವಂತಹ ಇರಾನ್ನ ಭೂಪ್ರದೇಶ, ಅಲ್ಲಿ ಅಮೇರಿಕನ್ನರು ಯಾವ ರೀತಿ ಯುದ್ಧ ಮಾಡ್ತಾರೆ ಭೂಮಾರ್ಗವಾಗಿ ಅನ್ನೋದೇ ಪ್ರಶ್ನೆ. ಪರ್ವತಗಳನ್ನು ಏರಲು ಹಿಡಿಯಲು ಇರಾನ್ ಸೈನಿಕರು ಕರಗತ. ಆದರೆ ಅಮೇರಿಕಾದವರಿಗೆ ಆ ಅನುಭವ ಆಗುತ್ತಾ, ಹೊಸ ಎಕ್ಸ್ಪೀರಿಯನ್ಸ್. ಇವರು ಭೂಪ್ರದೇಶಕ್ಕೆ ಎಂಟ್ರಿ ಕೊಡೋದ್ರೊಳಗೆ ಅವರು ಹೊಡೆದಾಕ್ಬಿಡ್ತಾರೆ ಇವರನ್ನು. ಆ ರೀತಿ ಎಕ್ಸ್ಪರ್ಟ್ ಇದ್ದಾರೆ ಭೂಸೇನೆ ಅವರು. ಇಂಥ ಭೂಪ್ರದೇಶಕ್ಕೆ ಸೇನೆಯನ್ನು ನುಗ್ಗಿಸಿದರೆ ನರಕ ದರ್ಶನವನ್ನೇ ಮಾಡಿಸ್ತಾರೆ ಇರಾನ್ನವರು. ಅಮೇರಿಕ ಸೈನಿಕರನ್ನ ಇರಾನ್ ಹೊಡೆದು ಹಾಕೋದು ನಿಶ್ಚಿತ. ಇನ್ನ ಯುದ್ಧ ಸುದೀರ್ಘವಾಗಿ ನಡೆದ್ರೆ US-ಗೆ ಕಷ್ಟ ತಪ್ಪಿದ್ದಲ್ಲ. ಯುದ್ಧವನ್ನು ಅಷ್ಟು ಸುಲಭಕ್ಕೆ ಮುಗಿಸಲ್ಲ ಇರಾನ್ನವರು. ರಾಜಿಗೆ ಬನ್ನಿ ಅಂತಂದ್ರೆ ರಾಜಿಗೆ ಬರಲ್ಲ. ನಿಮ್ಮ ಸೋಲನ್ನ ಒಪ್ಕೊಳ್ಳಿ, ಒಪ್ಪಂದ ಅಂತ ಯಾಕೆ ಕರಿತೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇರಾನ್ನವರು. ನಿಮ್ಮ ಸೋಲನ್ನ ಒಪ್ಪಂದ ಅಂತ ಯಾಕೆ ಕರಿತೀರಿ ಅಂತ ಮೊನ್ನೆ ಕೇಳಿದ್ದವರು IRGC. ಯುದ್ಧ ದೀರ್ಘಕಾಲಕ್ಕೆ ಏನಾದರೂ ಹೋದರೆ ಅಮೇರಿಕ ಕಂಗಾಲಾಗುತ್ತೆ. ಯುದ್ಧ ಮುಂದುವರೆದ್ರೆ ಅಮೇರಿಕಾಗೆ ಖರ್ಚು ಜಾಸ್ತಿ ಆಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಈಗಲೇ ಟ್ರಂಪ್ನ ವಿರುದ್ಧ ರಸ್ತೆಗಿಳಿದು ಪ್ರೊಟೆಸ್ಟ್ ಆರಂಭ ಆಗಿದೆ. ನೋ ಕಿಂಗ್ಸ್ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಮೇರಿಕನ್ನರು. ಇನ್ನ ಗ್ರೌಂಡ್ ಆಪರೇಷನ್ಗೆ ಮೊದಲೇ ಸಿದ್ಧವಾಗಿದೆ ಇರಾನ್. ಖಾರ್ಗ್ ಹಾರ್ಮುಜ್ ಜಲಮಾರ್ಗ ಈ ಸುತ್ತಲೂ ಕೂಡ ಈಗಾಗಲೇ ಜಲ ಬಾಂಬ್ಗಳ ಸರಪಳಿಯನ್ನ ಹೆಣೆದಾಗಿದೆ. ಅವರು ಕ್ಷಿಪಣಿಗಳ ಕೋಟೆಯನ್ನೇ ಕಟ್ಟಿಬಿಟ್ಟಿದೆ ಇರಾನ್. ಈ ಸಿ ಬಾಂಬ್ಸ್ ಅಂತ ಇರುತ್ತೆ, ಅದರಲ್ಲಿ ಮುಖ್ಯವಾಗಿ ಇರಾನ್ನವರು ತಮ್ಮ ಜಲಮಾರ್ಗಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಲ್ಯಾಂಡ್ ಮೈನ್ ಮತ್ತು ಸಿ ಮೈನ್ ಅಂತ ಕರೀತಾರೆ. ನೀವು ಭೂಮಾರ್ಗವಾಗಿ ಸೈನಿಕರು ಆ ಜಲಮಾರ್ಗದ ಸುತ್ತಲೂ ಬಂದು ನಿಂತರೆ ನೀವು ಕಾಲಿಟ್ಟಲ್ಲೇ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ, ಅದು ಲ್ಯಾಂಡ್ ಮೈನ್. ಇನ್ನು ಸಮುದ್ರಕ್ಕೆ ಬಂದರೆ ಸಿ ಮೈನ್ಗಳಿರುತ್ತೆ, ಅಲ್ಲಿಯೂ ಕೂಡ ಬಾಂಬ್ಗಳನ್ನು ಫಿಕ್ಸ್ ಮಾಡಿರ್ತಾರೆ. ಕ್ಷಿಪಣಿಗಳ ಕೋಟೆಯನ್ನೇ ಕಟ್ಟಿಬಿಟ್ಟಿದೆ ಇರಾನ್. ಖಾರ್ಗ್ ಹಾರ್ಮುಜ್ಗೆ ನುಗ್ಗೋದು ಸಾವಿನ ಜೊತೆಗಿನ ಆಟವೇ ಸರಿ. ಇನ್ನು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ, US ಗ್ರೌಂಡ್ ಆಪರೇಷನ್ ಮಾಡಿದರೆ ಇರಾನ್ ಆಟವೇ ಚೇಂಜ್. ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಆಕ್ರಮಣ ನಡೆಸುತ್ತೆ. ಯಾವೆಲ್ಲ ಅಮೇರಿಕಾದ ಮಿತ್ರ ರಾಷ್ಟ್ರಗಳಿದೆಯೋ ಆ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಆಕ್ರಮಣ ನಡೆಸುತ್ತೆ, ಅವುಗಳನ್ನು ಟಾರ್ಗೆಟ್ ಮಾಡುತ್ತೆ. ಆಗ ಅಮೇರಿಕ ಕೊಲ್ಲಿ ರಾಷ್ಟ್ರಗಳನ್ನು ರಕ್ಷಣೆ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಗ್ರೌಂಡ್ ಆಪರೇಷನ್ಗೆ ಸಮುದ್ರದ ಮೂಲಕವೇ ನುಗ್ಗಬೇಕಾದಂತಹ ಪರಿಸ್ಥಿತಿ ಇದೆ. ಇರಾಕ್ ಪಾಕಿಸ್ತಾನ್ ಮೂಲಕ ಗ್ರೌಂಡ್ ಆಪರೇಷನ್ ಬಹಳ ಕಷ್ಟ ಇದೆ. ಬೇರೆ ಕಡೆ ಜಾಗನೂ ಇಲ್ಲ ಇವರಿಗೆ ನುಗ್ಗಬೇಕು ಅಂದರೆ. ಸೈನಿಕರಿಗೆ ಆಹಾರ ಔಷಧಿ ಪೂರೈಕೆಯೇ ದೊಡ್ಡ ಸಮಸ್ಯೆ ಆಗುತ್ತೆ. ನೆವಿನೇ ನಂಬಬೇಕಾಗುತ್ತೆ ಅವರು. ಅಮೇರಿಕನ್ ಸೋಲ್ಜರ್ಸ್ ತನ್ನ ನೌಕಾಪಡೆಯನ್ನೇ ನಂಬಬೇಕು. ನೌಕಾಪಡೆ ಬರಬೇಕು ಅಂತಂದ್ರೆ ಸಕಾಲದಲ್ಲಿ ಇವರಿಗೆ ಆಹಾರವೂ ಸಿಗೋದಿಲ್ಲ, ಔಷಧಿಯೂ ಸಿಗೋದಿಲ್ಲ. ಸೊ ಗ್ರೌಂಡ್ ಆಪರೇಷನ್ ಮಾಡಬೇಕು ಅಂದರೆ ಇಷ್ಟೆಲ್ಲ ತೊಂದರೆಗಳಾಗುತ್ತೆ. ಇದನ್ನು ಹೇಗೆ ಸರಿದೂಗಿಸುತ್ತೆ ಅಮೇರಿಕ ಅನ್ನೋದೇ ಈಗ ದೊಡ್ಡ ಚಾಲೆಂಜ್. ನುಗ್ಗಿ ಹೊಡಿತೀವಿ ಅಂದರೆ ಅಷ್ಟು ಸುಲಭನಾ? ಇಷ್ಟೆಲ್ಲ ತೊಂದರೆಗಳಿದೆ. ಆಮೇಲೆ ನೀವು ಇರಾನ್ಗೆ ಹೆಂಗೆ ಎಂಟ್ರಿ ಕೊಡ್ತೀರಿ? ನೀವು ಎಂಟ್ರಿ ಕೊಡೋವರೆಗೂ ಅವ್ರೇನು ಸುಮ್ಮನೆ ಕೂತಿರ್ತಾರ? ಈಗಾಗಲೇ ಎಲ್ಲ ರೀತಿಯ ಡಿಪ್ಲಾಯ್ಮೆಂಟ್ ಆಗಿದೆ. ನೀವು ಬರೋದು ಎಲ್ಲಿಂದ ಬರ್ತೀರಿ, ಎಲ್ಲಿ ಬರ್ತೀರಿ ಅಂತ ಗೊತ್ತಾಗುತ್ತೆ, ಅಲ್ಲೇ ಹೊಡೆಯೋಕ್ಕೆ ಆರಂಭ ಮಾಡ್ತಾರೆ. ಆ ರೀತಿ ಇದೆ. ನೋಡೋಣ ಹೆಂಗಿರುತ್ತೆ ಈ ಗ್ರೌಂಡ್ ಆಪರೇಷನ್ ಅಂತ ಹೇಳಿ. ಅಮೇರಿಕ ಏನೋ ಇರಾನ್ಗೆ ನುಗ್ಗಿ ಹೊಡೆಯೋಕೆ ಸ್ಕೆಚ್ ಹಾಕಿದೆ. ಆದರೆ ಇರಾನ್ ಒಳಗೆ ಅಮೇರಿಕಾದ ಸೈನಿಕರು ನುಗ್ಗೋದಾದ್ರೂ ಹೇಗೆ? ಶಿಯಾ ದೇಶಕ್ಕೆ US ಸೈನಿಕರು ಎಲ್ಲಿಂದ ಎಂಟ್ರಿ ಕೊಡಬಹುದು? ದೊಡ್ಡಣ್ಣನಿಗೆ ಯಾವೆಲ್ಲ ದೇಶಗಳು ಸಪೋರ್ಟ್ ಮಾಡಬಹುದು ಅನ್ನುವಂಥ ಪ್ರಶ್ನೆ ಮೂಡಿದೆ. ಇದಕ್ಕೆಲ್ಲ ಯಾವ ರೀತಿಯ ತಯಾರಿಯನ್ನು ಅದು ಮಾಡಿಕೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಇರಾನ್ನ ಈ ಮ್ಯಾಪ್ ಅನ್ನು ನೀವೇನು ಗಮನಿಸ್ತಾ ಇದ್ದೀರಿ, ಸುತ್ತಲೂ ಯಾವ್ಯಾವ ದೇಶಗಳಿದೆ, ಯಾವ ದೇಶದಿಂದ ಎಂಟ್ರಿ ಕೊಡಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈಗ ಈ ಇರಾನ್ನ ನೀವು ಗಮನಿಸ್ತಾ ಇದ್ದೀರಿ, ಇರಾನ್ನ ರಾಜಧಾನಿ ಟೆಹರಾನ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಬಾರ್ಡರ್ನ ಸುತ್ತಲೂ ಕೂಡ ಹೆಚ್ಚು ಸೈನಿಕರನ್ನ ಈಗಾಗಲೇ ಇರಾನ್ ಡಿಪ್ಲಾಯ್ ಮಾಡಿ ಆಗಿದೆ. ಯಾವ ದೇಶದಿಂದ ಅಮೇರಿಕ ಬರುತ್ತೆ ಅನ್ನುವಂಥದ್ದು ಈಗ ಮುಖ್ಯ ಆಗುತ್ತೆ. ಆ ಕಡೆ ತುರ್ಕ್ಮೇನಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ, ಪಾಕಿಸ್ತಾನ್ ಇದೆ, ಇವು ಕಡೆ UAE ಕಂಟ್ರೀಸ್ ಇದೆ, ಓಮನ್ ಇದೆ, ಕತಾರ್ ಇದೆ, ಬಹರೇನ್ ಇದೆ, ಸೌದಿ ಅರೇಬಿಯಾ ಇದೆ, ಈ ಕಡೆ ಇರಾಕ್ ಇದೆ, ಆರ್ಮೇನಿಯಾ, ಅಜರ್ಬೈಜಾನ್, ಟರ್ಕಿ.
ಕ್ಯಾಸ್ಪಿಯನ್ ಸೀನ ಸುತ್ತ ಮತ್ತೆ 5 ರಾಷ್ಟ್ರಗಳು ಬರುತ್ತೆ. ಸ್ವಲ್ಪ ಮೇಲ್ಗಡೆ ಹೋದರೆ ಅಜರ್ಬೈಜಾನ್, ತುರ್ಕ್ಮೇನಿಸ್ತಾನ್ ಇವೆಲ್ಲವೂ ಕೂಡ ಬರುತ್ತೆ. ಆದರೆ ಮುಖ್ಯವಾಗಿ ಇರಾನ್ನ ಹೊಡಿಬೇಕು ಅಂತಂದರೆ ಯಾವ ಮಾರ್ಗವಾಗಿ ಬರ್ತೀರಿ? ಈಗ ಅಮೆರಿಕ ಯಾವ ಕಂಟ್ರಿಗಳ ಜೊತೆಗೆ ಚೆನ್ನಾಗಿದೆ, ಯಾವ ಏರ್ ಬೇಸ್ಗಳು ಅವರಿಗೆ ಅನುಕೂಲ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೌದಿ ಅವರು ಈಗ ಒಂದು ಏರ್ ಬೇಸನ್ನು ಬಿಟ್ಟುಕೊಟ್ಟಿದ್ದಾರೆ. ಆದರೆ ಆ ಏರ್ ಬೇಸ್ನ ಮೂಲಕ ಇರಾನ್ಗೆ ನುಗ್ಗೋದಕ್ಕೆ ಸಾಧ್ಯನಾ? ಎಲ್ಲಿಯ UAE, ಎಲ್ಲಿಯ ಟೆಹರಾನ್? ಇನ್ನು ನೀವು ಆ ಕಡೆ ತುರ್ಕ್ಮೇನಿಸ್ತಾನಿಂದ ಬರ್ಬೋದು, ಅಫ್ಘಾನಿಸ್ತಾನಿಂದ ಬರ್ಬೋದು ಅಂತಂದರೆ ಅಲ್ಲಿ ಅವರು ಸುಮ್ಮನೆ ಕೂರಲ್ಲ, ಅನುಕೂಲ ಮಾಡಿಯೂ ಕೊಡಲ್ಲ. ಈ ಕಡೆ ಪಾಕಿಸ್ತಾನ್ ಅಮೇರಿಕಾಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ ಆ ಕಡೆಯಿಂದ ನುಗ್ಗಬೇಕು ಅಂತಂದರೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಪಾಕಿಸ್ತಾನ ಏನಾದರೂ ಅಮೇರಿಕಾಗೆ ಸಹಾಯ ಮಾಡಿದರೆ ಇರಾನ್ನ ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನ ಆಗುತ್ತೆ. ಈಗಾಗಲೇ ನಾವು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ವಿ, ಕೊಲ್ಲಿ ರಾಷ್ಟ್ರಗಳನ್ನು ಇರಾನ್ ಟಾರ್ಗೆಟ್ ಮಾಡಿ ಅಲ್ಲಿ ಅಟ್ಯಾಕಿಂಗ್ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿ. ಪರ್ಷಿಯನ್ ಗಲ್ಫ್ ಕಂಟ್ರಿಗಳು ಕೂಡ ಬಹರೇನ್, ಕತಾರ್, UAE, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಓಮನ್ ಇವೆಲ್ಲವೂ ಕೂಡ ಪರ್ಷಿಯನ್ ಗಲ್ಫ್ ಕಂಟ್ರೀಸ್ಗಳು. ಇರಾನ್ ಒಂದನ್ನು ಹೊರತುಪಡಿಸಿ ಉಳಿದ ಈ ಯಾವ ದೇಶಗಳು ಅಮೇರಿಕಾಗೆ ಸಹಾಯ ಮಾಡೋದಕ್ಕೆ ಮುಂದೆ ಹೋಗ್ತವೋ, ತನ್ನ ಏರ್ ಬೇಸ್ಗಳನ್ನು ಬಿಟ್ಟುಕೊಡುತ್ತೋ ಅಂಥವುಗಳನ್ನು ಉಡೀಸ್ ಮಾಡೋದಕ್ಕೆ ಈಗಾಗಲೇ ಬಾರ್ಡರ್ ಉದ್ದಕ್ಕೂ ಎಲ್ಲ ರೀತಿಯ ಡಿಪ್ಲಾಯ್ಮೆಂಟನ್ನು ಇರಾನ್ ಮಾಡ್ಕೊಂಡು ಕೂತಿದೆ. ಬಾರ್ಡರ್ಗೆ ಬರೋದಕ್ಕೂ ಕೂಡ ಅಮೇರಿಕಾ ಕಷ್ಟ ಆಗುತ್ತೆ. ಇನ್ನು ಟೆಹರಾನ್ ದೂರದ ಮಾತು. ಟೆಹರಾನನ್ನು ತಲುಪೋದಕ್ಕೆ ಅಷ್ಟು ಈಸಿನಾ? ಈ ಎಲ್ಲವನ್ನು ಮೀರಿ ಅವರು ಒಳಗಡೆ ಬರೋದಕ್ಕೆ ಸಾಧ್ಯನಾ? ಇರಾನ್ ಲಕ್ಷ ಸೈನಿಕರನ್ನ ಈಗಾಗಲೇ ಎಲ್ಲಿಂದ ಬರಬಹುದು ಅಲ್ಲಿ ಎಲ್ಲ ಕಡೆ ಡಿಪ್ಲಾಯ್ ಮಾಡ್ಕೊಂಡು ಕೂತಿದೆ. ಹೀಗಾಗಿ ಭೂಮಾರ್ಗ ಬಹಳ ಕಷ್ಟ ಆಗುತ್ತೆ. ಬಹಳ ಮುಖ್ಯವಾಗಿ ಹೆಚ್ಚು ಜೀವಹಾನಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದು ಸರಳವಾಗಿ ಎಲ್ಲಿಂದ ಎಂಟ್ರಿ ಕೊಡ್ಬೋದು, ಎಂಟ್ರಿ ಕೊಟ್ಟರೆ ಅಲ್ಲಿ ಯಾವ ರೀತಿ ಯುದ್ಧ ಚಿತ್ರಣ ಇರುತ್ತೆ, ಇರಾನ್ ಏನು ಮಾಡಬಹುದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್, ಶಾಂತಿ ಮಂತ್ರವನ್ನ ಪಠಿಸುತ್ತಲೇ ಟ್ರಂಪ್ ಇರಾನ್ ಕಬ್ಜಾ ಮಾಡೋಕೆ ಸ್ಕೆಚ್ ಹಾಕಿದ್ದಾರೆ. ಸದ್ದಿಲ್ಲದೆ ಇಂಗ್ಲೆಂಡ್ಗೆ ಘಾತಕ ಬಾಂಬರ್ಗಳನ್ನ ಹಾರಿಬಿಟ್ಟಿದ್ದಾರೆ. ಖಮೇನಿ ನಾಡನ್ನ ಸುಡುಗಾಡು ಮಾಡೋಕೆ B-52 ಬಾಂಬರ್ಗಳು ಸಜ್ಜಾಗಿ ನಿಂತಿದೆ. ಮತ್ತೊಂದು ಭಯಾನಕ ದಾಳಿಗೆ ಸಜ್ಜಾಯ್ತಾ ಅಮೆರಿಕ. ಇಂಗ್ಲೆಂಡ್ನಲ್ಲಿ ಲ್ಯಾಂಡ್ ಆಯಿತು B-52 ಬಾಂಬರ್. ಇರಾನ್ ಮೇಲೆ ಮತ್ತೊಂದು ಭಯಾನಕ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಡೊನಾಲ್ಡ್ ಟ್ರಂಪ್ ಯುರೋಪ್ಗೆ ಭೂಮಿಯನ್ನೇ ಸುಡುಗಾಡು ಮಾಡೋ 2 B-52 ಬಾಂಬರ್ಗಳನ್ನು ನುಗ್ಗಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ಈ 2 B-52 ಬಾಂಬರ್ಗಳು ಲ್ಯಾಂಡ್ ಆಗಿದೆ. ಇರಾನ್ ವಿರುದ್ಧ ಟ್ರಂಪ್ ಹಲ್ಲು ಕಡಿತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ಸಾಮ್ರಾಜ್ಯ ಕೆಡವಿ ಕೈಗೊಂಬೆ ಸರ್ಕಾರ ತರೋದಕ್ಕೆ ಹಾತೊರೆಯುತ್ತಿದ್ದಾರೆ. ಆರಂಭಿಕ ಹಂತದಲ್ಲೇ ಇರಾನ್ಗೆ ದೊಡ್ಡ ಹೊಡೆತ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಪ್ರಮುಖ ದ್ವೀಪಗಳು, ಪರಮಾಣು ಕೇಂದ್ರಗಳ ಮೇಲೆ ಹಿಡಿತ ಸಾಧಿಸಲು ಪಣ ತೊಟ್ಟಿದೆ. ಇದೀಗ ಇರಾನ್ಗೆ ಅಮೆರಿಕ ಮತ್ತೆರಡು B-52 ಬಾಂಬರ್ಗಳನ್ನು ಕಳಿಸಿದ್ದಾರೆ. ಬ್ರಿಟನ್ನಲ್ಲಿ ಈಗಾಗಲೇ 21 B-52 ಬಾಂಬರ್ಗಳಿದೆ. ಇದೀಗ ಇನ್ನೂ 2 B-52 ಬಾಂಬರ್ಗಳು ಬಂದಿಳಿದಿವೆ. ಈ ಘಾತಕ ಬಾಂಬರ್ಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಿಬಿಡಬಹುದು. ಒಂದು ವೇಳೆ ಹಾಗೇನಾದರೂ ಆಗಿದ್ದೇ ಆದರೆ ಖಮೇನಿ ನಾಡು ಸುಡುಗಾಡಾಗ್ಬಿಡುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕಾದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ 1950ರಲ್ಲಿಯೇ ಬಾಂಬರ್ B-52 ವಿಮಾನ ತಯಾರಿಯಾಯಿತು. ಹೊಸ ಆವಿಷ್ಕಾರಗಳನ್ನು ಮಾಡೋದಕ್ಕೆ ಸೂಪರ್ ಪವರ್ ಕಂಟ್ರಿ ಅಂತ ನಾವು ಅನಿಸ್ಕೋಬೇಕು ಅನ್ನೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳು ಅಮೆರಿಕಾದಿಂದ ಆಗಿನಿಂದ ಅಲ್ಲ ನಿರಂತರವಾಗಿ ಸಾಗ್ತಾನೆ ಇದೆ. ಈಗ ಈ B-52 ಭೂಮಿಯನ್ನೇ ಸುಡುಗಾಡು ಮಾಡುವಂಥದ್ದು. ಪರಮಾಣು ಬಾಂಬ್ಗಳನ್ನು ಹೊತ್ತೊಯ್ಯುತ್ತೆ. ಇದು ಪರಮಾಣು ಕ್ರೂಸ್ ಮಿಸೈಲ್ಗಳನ್ನು ಕೂಡ ಹೊತ್ತೊಯ್ಯುತ್ತೆ. ಭಾರೀ ತೂಕದ ಬಾಂಬ್ಗಳನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯ ಇದಕ್ಕಿದೆ. 32,000 kgಗೂ ಹೆಚ್ಚು ತೂಕವನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇದಕ್ಕಿದೆ ಅಂತಂದರೆ ಎಂಥ ದೈತ್ಯಾಕಾರದ ವಿಮಾನ ಇರಬೇಕು ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಳಿ. 32,000 ಈ ರೀತಿಯ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇನ್ನು 14,000ಕ್ಕೂ ಹೆಚ್ಚು ಕಿಲೋಮೀಟರ್ ಇದು ಕ್ರಮಿಸಬಹುದು. 14,000 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಹಾರುವ ತಾಕತ್ತನ್ನು ಈ B-52 ಹೊಂದಿದೆ. ಸೊ ಇದರ ಸಾಮರ್ಥ್ಯ ಯಾವ ರೀತಿ ಇರಬಹುದು ಅನ್ನೋದನ್ನು ನೀವು ಊಹಿಸಬಹುದು. ಹಾಗಿದ್ರೆ ಈಗ ವಾಯುಸೇನೆಯ ಮೂಲಕ
ನಿರೀಕ್ಷೆಗೂ ಮೀರಿದ ದಾಳಿಯನ್ನು ಮಾಡಿ ಇರಾನ್ನ ತನ್ನ ಕೈಗೊಂಬೆಯಾಗಿಸಿಕೊಳ್ಳುತ್ತಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಅಮೇರಿಕ ಇದನ್ನು ಮತ್ತೆ ಯಾವ ರೀತಿ ಚಾಲೆಂಜ್ ಆಗಿ ತಗೊಳ್ಳುತ್ತೆ? ಈ B-52 ಬಾಂಬರ್ ಎಷ್ಟರ ಮಟ್ಟಿಗೆ ಯುದ್ಧದ ಚಿತ್ರಣವನ್ನೇ ಬದಲಿಸಬಹುದು? ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ಕೊಲ್ಲಿ ಯುದ್ಧದ ಪರಿಣಾಮ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಸಿಲಿಂಡರ್, ಹೋಟೆಲ್ ಬಳಿಕ ಈಗ ಪೆಟ್ರೋಲ್ ದರ ಕೂಡ ಏರಿಕೆ ಆಗ್ತಾ ಇದೆ. ಆದರೆ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅಲ್ಲ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ದರ ಏರಿಕೆ ಮಾಡಲಾಗಿದೆ. ಪ್ರೀಮಿಯಂ ಜೊತೆಗೆ ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. 108 ರೂಪಾಯಿ 50 ಪೈಸೆ ಇದ್ದಂತಹ ಪೆಟ್ರೋಲ್ ದರ ಈಗ ಪ್ರತಿ ಲೀಟರ್ಗೆ 112 ರೂಪಾಯಿ ಏರಿಕೆ ಆಗಿದೆ. ಇನ್ನು ಪ್ರತಿ ಲೀಟರ್ಗೆ ಡೀಸೆಲ್ 91 ರೂಪಾಯಿ ಇತ್ತು, ಈಗ 98 ರೂಪಾಯಿಗೆ ಏರಿಕೆ ಆಗಿದೆ. ಯುದ್ಧ ಆರಂಭ ಆದ ನಂತರ ಈ ತೈಲ ಬೆಲೆ ಯಾವ ರೀತಿ ವೇರಿಯೇಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಿದ್ರೆ ಯಾವ್ಯಾವ ದೇಶದಲ್ಲಿ ಸದ್ಯಕ್ಕೆ ಎಷ್ಟೆಷ್ಟು ಏರಿಕೆಯಾಗಿದೆ, ಯುದ್ಧದ ಪರಿಣಾಮ ಯಾವ್ಯಾವ ದೇಶದ ಮೇಲೆ ಎಷ್ಟೆಷ್ಟಿದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಫಿಲಿಪೈನ್ಸಲ್ಲಿ ಯುದ್ಧದ ನಂತರ 81.6% ಏರಿಕೆಯಾಗಿದೆ ಡೀಸೆಲ್ನ ಬೆಲೆ. ಇನ್ನು ನೈಜೀರಿಯಾದಲ್ಲಿ 78.3% ಏರಿಕೆ ಆಗಿದೆ. ಮಲೇಷಿಯಾದ ವಿಚಾರಕ್ಕೆ ಬಂದರೆ 57.9% ಏರಿಕೆಯಾಗಿದೆ ತೈಲ ದರ. ಆಸ್ಟ್ರೇಲಿಯಾದಲ್ಲಿ 52.1%, ಅರ್ಧಕ್ಕರ್ಧ ಹೆಚ್ಚಾಗಿದೆ. ಸಿಂಗಪೂರ್ನಲ್ಲಿ 44% ಏರಿಕೆ ಆಗಿದೆ. ಬಹಳ ಮುಖ್ಯವಾಗಿ ಅಮೇರಿಕಾದಲ್ಲಿ 41.2% ಏರಿಕೆ ಆಗಿದೆ. ಯುದ್ಧ ಆರಂಭ ಮಾಡಿದ್ದು ಈ ಅಮೇರಿಕ. ಯುದ್ಧ ಆರಂಭ ಮಾಡಿದ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥ ಅಮೇರಿಕಾದಲ್ಲಿ 41.2% ಏರಿಕೆ ಆಗಿದೆ. ಹಾಗೆ ನೋಡಿದ್ರೆ ಈ ಇರಾನ್ ಮೇಲೆ ಅಷ್ಟೊಂದು ಅವಲಂಬಿತ ಏನಾಗಿಲ್ಲ ಅಮೇರಿಕ ತೈಲದ ವಿಚಾರಕ್ಕೆ ಬಂದರೆ. ಆದಾಗ್ಯೂ ಕೂಡ ಅಲ್ಲಿ ಈ ಮಟ್ಟಿಗೆ ತೈಲ ಏರಿಕೆ ಆಗಿದೆ, ತೈಲದ ದರ ಏರಿಕೆ ಆಗಿದೆ. ಕಾರಣ ಹಣದುಬ್ಬರ. ಅಲ್ಲಿ ಈಗ ಬಿಟ್ಟು ಬಿಡದೆ ಕಾಡ್ತಾ ಇರೋದು ಈ ವೇರಿಯೇಷನ್ಸ್. ಅಮೇರಿಕಾದಲ್ಲಿ 41.2% ಏರಿಕೆ ಆಗಿದೆ. ಇನ್ನು ಪಕ್ಕದ ಶ್ರೀಲಂಕಾ 37.2% ಏರಿಕೆ ಆಗಿದೆ. ಶ್ರೀಲಂಕಾಗೆ ಮೊನ್ನೆಯಷ್ಟೇ ನಮ್ಮ ದೇಶದಿಂದಲೇ ಡೀಸೆಲ್ ಪೆಟ್ರೋಲನ್ನು ನಾವು ಕಳಿಸ್ಕೊಟ್ಟಿದ್ದೀವಿ, ಇವನ್ LPG ಕೂಡ. ಇನ್ನು ಕೆನಡಾದಲ್ಲಿ 36% ಏರಿಕೆಯಾಗಿದೆ ತೈಲದ ದರ. ಜರ್ಮನಿಯಲ್ಲಿ 30.9% ಏರಿಕೆ ಆಗಿದೆ. ಫ್ರಾನ್ಸಲ್ಲಿ 27.8% ಏರಿಕೆಯಾಗಿದೆ. ಚೀನಾದಲ್ಲಿ 25.4% ಏರಿಕೆಯಾಗಿದೆ ತೈಲ ದರ. ಇನ್ನು ನಮ್ಮ ಭಾರತದ ವಿಷಯಕ್ಕೆ ಬಂದರೆ 0.0%, ಏನೂ ತೊಂದರೆ ಆಗಿಲ್ಲ. ಪ್ರೀಮಿಯಂ ಪೆಟ್ರೋಲನ್ನು ಹೊರತುಪಡಿಸಿದರೆ ವೇರಿಯೇಷನ್ಸ್ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಡೀಸೆಲ್ ದರದಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಭಾರತದಲ್ಲಿ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರವು ಇನ್ನೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ, ಪೆಟ್ರೋಲ್ ಡೀಸೆಲ್ ಯಥೇಚ್ಛವಾಗಿ ನಮ್ಮಲ್ಲಿ ಇದೆ, ಯಾವುದೇ ಕಾರಣಕ್ಕೂ ಜನ ಆತಂಕಿತರಾಗಬೇಡಿ, ಕ್ಯಾನು ಡ್ರಮ್ಗಳನ್ನು ತಗೊಂಡು ಬರಬೇಡಿ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ ಇರಾನ್ ಇಸ್ರೇಲ್ ಯುದ್ಧ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರದಾಡಿದಂಥ ಜನ ಈಗ ಗೃಹ ಬಳಕೆಯ LPG ಸಿಲಿಂಡರ್ಗಾಗಿಯೂ ಕೂಡ ಕ್ಯೂ ನಿಲ್ಲುವಂತಾಗಿದೆ. ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ ಬನ್ನಿ ನೋಡ್ಕೊಂಬರೋಣ. ರಾಜ್ಯದ ಜನರಿಗೆ ತಪ್ಪದ ಗ್ಯಾಸ್ ತಾಪತ್ರಯ. ಕರುನಾಡಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ. ಗ್ಯಾಸ್ ಸಿಲಿಂಡರ್ ಸಿಗದೆ ಜನಜೀವನ ತತ್ತರ. ಇರಾನ್ ಇಸ್ರೇಲ್ ಯುದ್ಧದ ಶಾಖ ಈಗ ರಾಜ್ಯದಲ್ಲಿ ಜನರ ಅಡುಗೆ ಮನೆಗೂ ತಟ್ಟಿದೆ. ಜನ ಗ್ಯಾಸ್ ಸಿಲಿಂಡರ್ ಸಿಗದೆ ಪರಿತಪಿಸ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾಲುಗಟ್ಟಿ ನಿಂತರೂ ಕೂಡ ಪ್ರಯೋಜನವಾಗ್ತಿಲ್ಲ. ದಿನನಿತ್ಯ ಇದೇ ತಾಪತ್ರಯ.
ಸಂಕಷ್ಟ 1. ಸರ್ಕಾರಿ ರಜೆ ಇದ್ರೂ ಏಜೆನ್ಸಿಯತ್ತ ಜನ. ಹಾಸನದಲ್ಲಿ ಗ್ಯಾಸ್ ಗಂಡಾಂತರ ಮುಂದುವರೆದಿದೆ. ಇಂದು ಸರ್ಕಾರಿ ರಜೆ ಇದ್ರೂ ಕೂಡ ಏಜೆನ್ಸಿಯತ್ತ ಜನಜಾತ್ರೆ ಕಂಡು ಬಂತು. ಅಲ್ಲದೆ ಗ್ಯಾಸ್ ಬುಕಿಂಗ್, KYC ಸಮಸ್ಯೆಯಿಂದ ಜನ ಪರದಾಡಿದ್ರು. ಕೆಲವ್ರದ್ದು ಬುಕ್ಕಿಂಗ್ ಮಾಡಿ ಕೂಡ ಗ್ಯಾಸ್ಗಳು ಸಿಗದೇ ಇರುವಂಥ ಪರಿಸ್ಥಿತಿ ಕೆಲವ್ರದ್ದಿದ್ರೆ, ಇನ್ನು ಡಾಕ್ಯುಮೆಂಟೇಷನ್ ಮಾಡುವಂಥ ಪರಿಸ್ಥಿತಿ ಕೆಲವ್ರದ್ದಿದೆ. ನೋಡ್ಬೋದು ಬಹುತೇಕ ಇದರಲ್ಲಿ ಹಲವು ರೀತಿಯ ಸಮಸ್ಯೆಗಳು, ಅಂದರೆ KYC ಇರ್ಬೋದು, ದಾಖಲೆಗಳ ಅಪ್ಡೇಟ್ ಮಾಡೋದು ಇರ್ಬೋದು. ಈಗ ಇಷ್ಟು ದಿನ ಗ್ರಾಹಕರು ಏನೋ ಹೇಗೋ ಗ್ಯಾಸ್ ಸಿಗುತ್ತೆ ಅನ್ನುವಂಥವ್ರು ಈಗ ಎಲ್ಲ ಕೂಡ ತಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಮುಗಿಬಿದ್ದಿದ್ದಾರೆ. ಗ್ಯಾಸ್ ಸಂಕಷ್ಟ 2. ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ. ಇನ್ನು ಕಡಲನಗರಿ ಮಂಗಳೂರಲ್ಲೂ ಕೂಡ ಗ್ಯಾಸ್ಗಾಗಿ ಪರದಾಟ ಶುರುವಾಗಿದೆ. ಆಟೋ ಗ್ಯಾಸ್ಗಾಗಿ ನೂರಾರು ಚಾಲಕರು ಮುಗಿಬಿದ್ದಿದ್ರಿಂದ ಬಲ್ಮಠ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಎಲ್ಲಿ ಸಹ ಇಲ್ಲ ನಮ್ಗೆ. ಹಾಗೆ ಈಗ ಗ್ಯಾಸ್ಗೆ ಇಲ್ಲಿ ಒಂದು ಪಂಪ್ ಉಂಟು, ಈಗ ಲೈನ್ ನಿಂತು ಬಂದು ಹಾಕಿ ಹೋಗುದು. ಇಲ್ಲದ್ರೆ ಇವತ್ತು ಒಳಗೆ ಇಡ್ಬೇಕು. ಇಲ್ಲ ಇಲ್ಲ, ಕೆಲವು ಪಂಪಿಗೆ ಹೋಗಿ ಬಂದ. ಗ್ಯಾಸ್ ಸಂಕಷ್ಟ 3. ಗ್ಯಾಸ್ ಬಂಕ್ಗಳಲ್ಲೂ ಇಂಧನಕ್ಕೆ ಬರ. ಇನ್ನು ಕೊಪ್ಪಳದಲ್ಲಿ 3 ದಿನಗಳಿಂದ ಗ್ಯಾಸ್ ಬಂಕ್ ಬಂದ್ ಆಗಿವೆ. ನಗರದ 2 ಗ್ಯಾಸ್ ಬಂಕ್ಗಳಲ್ಲೂ ಇಂಧನಕ್ಕೆ ಬರ ಎದುರಾಗಿದ್ದು, ಚೆನ್ನೈನಿಂದ ಬರಬೇಕಾಗಿದ್ದ ಗ್ಯಾಸ್ ಇನ್ನೂ ಬಂದಿಲ್ಲ. ಇದರಿಂದ ಗ್ಯಾಸ್ ಸಿಗದೆ ನೂರಾರು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಪ್ಪಳದಲ್ಲಿ ಈಗಾಗಲೇ ಆಟೋ LPGಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ 2 ಆಟೋ LPG ಪಂಪ್ಗಳು ಈಗಾಗಲೇ ಬಂದ್ ಆಗಿದ್ದಾವೆ. ಸದ್ಯ ನಾನು ಕೊಪ್ಪಳದ ಏನು ಗ್ಯಾಸ್ ಪ್ಲಸ್ ಅಂತಕ್ಕಂತಹ ಏನು ಆಟೋ LPG ಬಂಕ್ ಏನಿದೆ, ಈ ಬಂಕ್ನ ಮುಂದಿದ್ದೀನಿ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಓಡಾಡ್ತಕ್ಕಂತಹ ಆಟೋ ಆಗಿರ್ಬೋದು, ಓಮ್ನಿ ಆಗಿರ್ಬೋದು, ಕೆಲವಷ್ಟು ಆಟೋ LPG ಮುಖಾಂತರ ಚಾಲನೆ ಆಗ್ತಕ್ಕಂಥ ಏನು ವಾಹನಗಳಿದೆ ಅದಕ್ಕೆ ಅವು ಇಲ್ಲಿ ಪೆಟ್ರೋಲ್ ಪಂಪ್ಗೆ ಬರ್ತಾ ಇದ್ವು. ಆದರೆ ಈ ಒಂದು LPG ಸಮಸ್ಯೆಯಿಂದಾಗಿ ಈಗಾಗಲೇ ಪೆಟ್ರೋಲ್ ಪಂಪ್ಗೆ ಹಗ್ಗವನ್ನು ಕಟ್ಟಿ ಇದನ್ನು ಪೂರ್ತಿ ಕ್ಲೋಸ್ ಮಾಡಿದ್ದಾರೆ. ಗ್ಯಾಸ್ ಸಂಕಷ್ಟ 4. ಸರತಿ ಸಾಲಿನಲ್ಲಿ ನಿಂತು ಹೈರಾಣು. ಹುಬ್ಬಳ್ಳಿಯಲ್ಲೂ ಸಿಲಿಂಡರ್ ಸಂಕಷ್ಟ ಮುಂದುವರೆದಿದೆ. ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತು ಹೈರಾಣಾಗಿದ್ದಾರೆ. ಒಂದೆಡೆ ಸಿಲಿಂಡರ್ ಬುಕಿಂಗ್ ಆದರೂ ಗ್ಯಾಸ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲೂ ಕೂಡ ಬಹುತೇಕ ಏಜೆನ್ಸಿಗಳ ಮುಂದೆ ಸಾರ್ವಜನಿಕರು ಕಿಕ್ಕಿರಿದು ತುಂಬ್ತಾ ಇದ್ದಾರೆ. ಸದ್ಯ ನಾನೀಗ ಕಾರವಾರ ರಸ್ತೆಯಲ್ಲಿರ್ತಕ್ಕಂಥ ಏಜೆನ್ಸಿ ಮುಂದೆ ಇದ್ದೀನಿ, ಗ್ಯಾಸ್ ಏಜೆನ್ಸಿ ಮುಂದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಸಾರ್ವಜನಿಕರು ಗೃಹ ಬಳಕೆ ಸಿಲಿಂಡರ್ಗಳಿಗಾಗಿ ಹಪಾಹಪಿ ಪಡುವಂಥ ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ತಂದು ಇಲ್ಲಿ ಸಿಲಿಂಡರ್ಗಾಗಿ ಮುಗಿಬಿದ್ದು ಏನು ಇಲ್ಲಿ ಏಜೆನ್ಸಿ ಸಿಬ್ಬಂದಿಗಳ ಜೊತೆ ಒಂದು ವಾಗ್ವಾದ, ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಒಂದು ದೃಶ್ಯಗಳು ನಮಗೆ ಕಾಣಸಿಗ್ತಾ ಇದ್ದಾವೆ. ಗ್ಯಾಸ್ ಸಂಕಷ್ಟ 5. ಬಹುತೇಕ ಆಟೋ LPG ಬಂಕ್ ಬಂದ್. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮುಂದುವರೆದ ಯುದ್ಧ ಹಿನ್ನೆಲೆ ಧಾರವಾಡದಲ್ಲಿ ಬಹುತೇಕ ಆಟೋ LPG ಬಂಕ್ ಬಂದ್ ಆಗಿವೆ. ಧಾರವಾಡದಲ್ಲಿ ಏನು LPG ಗ್ಯಾಸ್ ನ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು, ಧಾರವಾಡದ ವಿದ್ಯಾಗಿರಿ ರಸ್ತೆಯಲ್ಲಿರ್ತಕ್ಕಂಥ ಜಿಯೋ ಬಂಕ್ ಈಗಾಗಲೇ ಆಟೋಗೆ ಒಂದು LPG ಅನ್ನ ತುಂಬಿಸ್ತಿರ್ತಕ್ಕಂಥ ಈ ಒಂದು ಬಂಕ್ ಏನ್ ಈಗಾಗಲೇ ನಿನ್ನೆಯಿಂದ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ LPG ಸ್ಟಾಕ್ ಇಲ್ಲದೆ ಇರೋ ಕಾರಣಕ್ಕಾಗಿ ಈ ಒಂದು ಜಿಯೋ LPG ಬಂಕ್ ನ ಮಾಲೀಕರೇನು ಈಗಾಗಲೇ ಒಂದು ಸ್ಟಾಕ್ ಇಲ್ಲ ಅಂತೇಳಿ ಈಗ ಇಲ್ಲಿ ಬರ್ತಿರ್ತಕ್ಕಂಥ ಆಟೋ ಚಾಲಕರಿಗೆ ಕೂಡ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಹೀಗೆ ರಾಜ್ಯದ ಜಿಲ್ಲೆಗಳಲ್ಲೂ ಗ್ಯಾಸ್ಗಾಗಿ ಹಾಹಾಕಾರ ಹೆಚ್ಚಾಗಿದ್ದು, ಜನ ಏಜೆನ್ಸಿಗೆ ಹಿಡಿಶಾಪ ಹಾಕಿದ್ರೆ ಏಜೆನ್ಸಿ ಮಾಲೀಕರು ಸರ್ಕಾರಕ್ಕೆ ಹೊಣೆ ಮಾಡ್ತಿದ್ದಾರೆ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸಮಸ್ಯೆಗೆ ಪರಿಹಾರ ಕಷ್ಟ ಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಗ್ಯಾಸ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವರು ಸೌದೆ ಒಲೆ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ಆದರೆ ಮರ ಕಡಿದ್ರೆ ಕ್ರಮ ಅಂತ ಅರಣ್ಯ ಸಚಿವರು ವಾರ್ನ್ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ನೋಡಿ. ಗ್ಯಾಸ್ ಬರದ ಬೆಂಕಿ ಕರುನಾಡಿನ ಅಡುಗೆ ಮನೆಗಳನ್ನ ಸುಡ್ತಾ ಇದೆ. ಸಿಲಿಂಡರ್ ಇಲ್ಲದೆ ಜನರು ಅಕ್ಷರಶಃ ಪರದಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೆ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಹಾಸಿಗೆ ತಂದು ಏಜೆನ್ಸಿಗಳ ಮುಂದೆ ಠಿಕಾಣಿ ಹೂಡಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದಂತೆ ಸರ್ಕಾರ ಸೌದೆ ಮೊರೆ ಹೋಗೋಕೆ ಮನವಿ ಕೂಡ ಮಾಡಿದೆ. ಸಂಕಷ್ಟದ ಸಮಯದಲ್ಲಿ ಸೌದೆ ಒಲೆ ಬಳಸಿ. ರಾಜ್ಯದ ಜನರಿಗೆ ಸಚಿವ ಮುನಿಯಪ್ಪ ಮನವಿ. ಕೊಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಸಿಲಿಂಡರ್ ಇಲ್ಲದೆ ಅಕ್ಷರಶಃ ಜನರು ಪರದಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆಹಾರ ಸಚಿವ ಮುನಿಯಪ್ಪ ಸೌದೆ ಒಲೆಯನ್ನ ಬಳಸಿ ಅಂತ ರಾಜ್ಯದ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ.
ಹಸಿ ಸೌದೆ ಉಪಯೋಗಿಸೋಂಗಿಲ್ಲ, ಯಾರು ಹಸಿ ಸೌದೆ ಉಪಯೋಗಿಸಲ್ಲ. ಒಣಗಿದ್ರೆ ಅದು ಮರ ಕೆಲವೆಲ್ಲನೂ ರೆಮ್ಮೆ ಒಣಗಿರ್ತಾವಲ್ಲ, ಒಣಗಿರೋ ಅಂಥದನ್ನ ಉಪಯೋಗಿಸ್ಬೋದು. ಮರ ಕಡಿಬಾರ್ದು ಅಂತ ಏನು ಮಂತ್ರಿಗಳು ಹೇಳ್ತಾರೆ ಅದು ಕರೆಕ್ಟ್. ಎಷ್ಟು ಸಾಧ್ಯವಾದ್ರೆ ಅಷ್ಟಿದ್ರು ಜೊತೆಗೆ ಅಡಿಷನಲ್ ಆಗಿ ಸಿಕ್ಕಿದಷ್ಟು ಉಪಯೋಗಿಸ್ಲಿ. ಅದಕ್ಕಾಗಿ ಹಸಿರು ಮರ ಕಡೀರಿ ಅಂತ ನಾನು ಹೇಳ್ತಾ ಇಲ್ಲ. ಯಾರೂ ಕಾನೂನು ಉಲ್ಲಂಘನೆ ಮಾಡಬಾರದು. ಒಂದು ಕಡೆ ಆಹಾರ ಸಚಿವರು ಸೌದೆ ಒಲೆ ಮೊರೆ ಹೋಗಿ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಅರಣ್ಯ ಸಚಿವರು ಮರ ಕಡಿಯಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಇಲ್ಲ ಅಂತ ಅರಣ್ಯದಲ್ಲಿರುವಂತಹ ಮರಗಿಡಗಳನ್ನ ಕಡಿಬಾರದು, ಯಾರು ಕೂಡ ಕಾನೂನು ಉಲ್ಲಂಘಿಸಬಾರದು ಅಂತ ವಾರ್ನ್ ಬೇರೆ ಮಾಡಿದ್ದಾರೆ. ಹಾಗಾಗಿ ಹಾಹಾಕಾರ ಎದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಆತಂಕಕ್ಕೆ ಒಳಗಾಗದೆ ತರಾತುರಿಯಲ್ಲಿ ಇವತ್ತು ಮರಗಳು ಕಡಿಯೋದು, ಅದು ಅರಣ್ಯ ನಾಶ ಮಾಡುವಂಥದ್ದು ಇದು ಸರಿಯಲ್ಲ. ತಾಳ್ಮೆ ಇರಲಿ. ಮತ್ತು ಇವತ್ತು ಪರ್ಯಾಯ ಇಂಧನದ ವ್ಯವಸ್ಥೆ ಎಲ್ಲ ಕಡೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಯಾರೂ ಮರ ಕಡಿಬಾರ್ದು. ಉರುವಲು ಕಟ್ಟಿಗೆ ಅಂತೇಳಿ ಹೇಳಿ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಪ್ರಯತ್ನ ಮಾಡಬಾರ್ದು. ರಸ್ತೆ ಬದಿ ಇರುವ ಮರ ಕಡಿದ್ರೆ ಕ್ರಮ ಫಿಕ್ಸ್. ಇದಿಷ್ಟೇ ಅಲ್ಲ, ಒಂದು ವೇಳೆ ರಸ್ತೆ ಬದಿ ಇರುವಂತಹ ಮರಗಳನ್ನ ಅಥವಾ ಅರಣ್ಯದಲ್ಲಿರುವಂತಹ ಮರಗಳನ್ನ ಕಡಿದ್ರೆ ಕ್ರಮ ಫಿಕ್ಸ್ ಅಂತ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರದೇಶದಲ್ಲಿರುವಂಥ ಮರಗಳಿರ್ಬೋದು, ರಸ್ತೆಗಳ ಬದಿಯಲ್ಲಿರುವಂಥ ಮರಗಳಿರ್ಬೋದು, ಇಂಥ ಮರಗಳು ಕಡಿಲಿಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇಲ್ಲ. ಹೀಗಾಗಿ ನಿಯಮಗಳಿರ್ಬೋದು, ಕಾನೂನುಗಳಿರ್ಬೋದು, ಯಾರೂ ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯದ ಜನರು ಆಹಾರ ಸಚಿವರ ಮಾತು ಕೇಳಬೇಕೋ ಅಥವಾ ಅರಣ್ಯ ಸಚಿವರ ಮಾತನ್ನ ಕೇಳಬೇಕು ಅನ್ನೋದೇ ಗೊಂದಲದ ಗೂಡಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಆದರೆ ನಮ್ಮ ಶಾಸಕರಿಗೆ IPL ಹುಚ್ಚು. ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. DCM DK ಶಿವಕುಮಾರ್ ಅವ್ರ ಜೊತೆಗೆ KSCA ನಿಯೋಗ ಸಭೆ ಮಾಡಿದೆ. ಹಾಗಾದರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈ ಸ್ಟೋರಿ ನೋಡಿ. ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕ್ಕೆ ಅವರು ಒಪ್ಪಿದ್ದಾರೆ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಜನರ ಕಷ್ಟ ಬೇಕಿಲ್ಲ, IPL ಟಿಕೆಟ್ ಬೇಕಂತೆ. ಡಿಮ್ಯಾಂಡ್ ಇಟ್ಟು ಆಸೆ ಪೂರೈಸಿಕೊಂಡ ಶಾಸಕರು. ನೊಂದವರಿಗೆ ನ್ಯಾಯ ಕೊಡಿಸಲಿ, ಸದನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿ, ಅಭಿವೃದ್ಧಿಯ ಬಗ್ಗೆ ಮಾತಾಡಲಿ ಅಂತ ಆಯ್ಕೆ ಮಾಡಿ ಕಳಿಸಿದ್ರೆ ಶಾಸಕರು ಸ್ವಹಿತಾಸಕ್ತಿಗೆ ಬಿದ್ದಿದ್ದಾರೆ. IPL ಮ್ಯಾಚ್ಗಳ ಟಿಕೆಟ್ ಸಿಗುತ್ತಿಲ್ಲ ಅಂತ ಸದನದಲ್ಲಿ ಅಳಲು ತೋಡಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದ್ರೂ KSCA ಹಾಗೂ RCB ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ DCM ಬೇಡಿಕೆಯಂತೆ ಶಾಸಕರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕ್ಕೆ ಅವರು ಒಪ್ಪಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದಾರೆ. KSCA ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ ಇದಕ್ಕೆ, ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. IPL ರಾಷ್ಟ್ರೀಯ ಕ್ರೀಡೆ ಅಲ್ಲ, ಕಮರ್ಷಿಯಲ್ ಗೇಮ್. ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರೀಯ ಕ್ರೀಡೆನೂ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಟಿಕೆಟ್ ಯಾರು ಬೇಕೋ ತೊಗೊಳ್ಳಿ, ಆದರೆ ಫ್ರೀಯಾಗಿ ಅಂತ ತೊಗೊಳ್ಳೋಂಥದ್ದು ಆಗಬಾರ್ದು, ದುಡ್ಡು ಕೊಟ್ಟು ತಗೊಳ್ಳೋಂಥದ್ದಾಗಲಿ ಅಷ್ಟೇ. ನಾನು ಹೇಳೋದು ಟಿಕೆಟ್ ಬೇಕಾದವರು ಟಿಕೆಟ್ ತೊಗೊಳ್ಳಿ, ಆದರೆ ದುಡ್ಡು ಕಟ್ಟಲಿ, ದುಡ್ಡು ಕಟ್ಟಿ ಟಿಕೆಟ್ ತೊಗೊಳ್ಳಿ, ಫ್ರೀ ಟಿಕೆಟ್ ಅಂತೂ ತಗೋಬಾರ್ದು. ನನಗೆ ಉಚಿತ IPL ಟಿಕೆಟ್ ಬೇಡ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತದಲ್ಲಿ ಮೃತಪಟ್ಟ 11 ಜನರ ಆಕ್ರಂದನ ಇನ್ನೂ ಕಿವಿಯಲ್ಲಿ ಮೊಳಗುತ್ತಿದೆ. ನನಗೆ ಉಚಿತ IPL ಟಿಕೆಟ್ ಅಥವಾ ಪಾಸ್ ಬೇಡ ಅಂತ ಸ್ಪೀಕರ್ ಖಾದರ್ ಅವರಿಗೆ ಬಿಜೆಪಿ ಶಾಸಕ S ಸುರೇಶ್ ಕುಮಾರ್ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಸಮಾಜವಾದಿ ಅಂತ ಹೇಳಿಕೊಳ್ಳುವ ಸರ್ಕಾರದಲ್ಲಿ ಈ VIP ಸಂಸ್ಕೃತಿಗೆ ಇಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರೋದು ಆಘಾತಕಾರಿ ಅಂತ ಬೇಸರ ಹೊರಹಾಕಿದ್ದಾರೆ. ಪ್ರತಿ ಮ್ಯಾಚ್ಗೆ 3 IPL ಟಿಕೆಟ್ಗಳನ್ನು ಕೊಡೋದಕ್ಕೆ KSCA ಮತ್ತು RCB ಒಪ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಇಂಟರ್ನ್ಯಾಷನಲ್ ಮ್ಯಾಚಿಗೆ 2 ಟಿಕೆಟ್ಗಳನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ಮತ್ತು 2 ಟಿಕೆಟ್ಗಳನ್ನ ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಅವಕಾಶವನ್ನು KSCA ಮತ್ತು ಒಪ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾದಂಥ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಟಿಕೆಟ್ ಹಂಚಿಕೆಗೆ KSCA ಎಸ್ತು ಹೊಂದಿದೆ ಮತ್ತು DCM DK ಶಿವಕುಮಾರ್ ಮಧ್ಯಸ್ಥಿಕೆಯನ್ನು ವಹಿಸಿ ಟಿಕೆಟನ್ನು ಶಾಸಕರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ತಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಹುಶಃ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಇವರು ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಡ್ತಾರೋ ಗೊತ್ತಿಲ್ಲ.
ಆ ಟಿಕೆಟ್ ಕನ್ಫರ್ಮ್ ಆದಮೇಲೆ ಕ್ಷೇತ್ರದಲ್ಲಿ ನಾವೇ ಗೆಲ್ಲಬೇಕು ಅಂತ ಹೇಳಿ ಬಾಯಿಗೆ ಬಂದಂಗೆ ಖರ್ಚು ಮಾಡೋದೆಷ್ಟು ಇವರು? ಕೋಟಿ 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 ಖರ್ಚು ಮಾಡುವಂತಹ ನಮ್ಮ ಮಾನ್ಯ ಶಾಸಕರುಗಳಿಗೆ IPL ಟಿಕೆಟ್ ಬಿಟ್ಟಿಬೇಕಂತ. ಅದನ್ನು ಸದನದಲ್ಲಿ ಚರ್ಚೆ ಮಾಡೋದು, ಹಠ ಮಾಡೋದು, ನಮಗೆ ಗ್ಯಾಲರಿ ಬೇಕು, ನಾವು VIPs, ನಾವು ಜನರ ಮಧ್ಯೆ ಕೂತ್ಕೊಂಡು ಮ್ಯಾಚ್ ನೋಡೋಕ್ಕಾಗಲ್ಲ. ಆ ಜನರೇ ನಿಮಗೆ ವೋಟ್ ಮಾಡಿದ್ದಕ್ಕೆ ಇವತ್ತು ನೀವು ಶಾಸಕರಾಗಿದ್ದೀರಿ, ಮಂತ್ರಿಯಾಗಿದ್ದೀರಿ, ಅಧಿಕಾರದಲ್ಲಿದ್ದೀರಿ. ಆದರೆ ಆ ಜನರ ಮಧ್ಯೆ ಕೂತ್ಕೊಂಡು ಮ್ಯಾಚ್ ನೋಡೋದಕ್ಕಾಗಲ್ವಂತೆ. ಏನು ಸಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ನೀವಲ್ಲಿ? ಬಿಟ್ಟು ಟಿಕೆಟ್ ಕೊಡೋದು ಇವರಿಗೆ. ಇದೇ ರೀತಿ ಹಠಾನ ಅದೇ ಸದನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಇಷ್ಟು ಕೋಟಿ ಬೇಕು ಅಂತ ಫೈಟ್ ಮಾಡಿ, ಕೋಟಿ ಕೋಟಿ ಅನುದಾನವನ್ನು ನಿಮ್ಮ ಕ್ಷೇತ್ರಕ್ಕೆ ತಗೊಂಡೋಗಿ ನಿಮ್ಮ ಕ್ಷೇತ್ರನ ಉದ್ಧಾರ ಮಾಡಿ. ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ಹಳ್ಳ ಕೊಳ್ಳಗಳ ಮೇಲೆ ಬ್ರಿಡ್ಜ್ ಇಲ್ಲ, ಊರನ್ನ ಸಂಪರ್ಕಿಸೋದಕ್ಕೆ ರಸ್ತೆ ಇಲ್ಲ, ಅಂಗನವಾಡಿ ಬಿಲ್ಡಿಂಗ್ಗಳು ಗಟ್ಟಿಯಾಗಿಲ್ಲ, ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ. ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ ಮಾನ್ಯ ಶಾಸಕರುಗಳೇ. IPL ಹುಚ್ಚಿದೆಯಲ್ಲ ನಿಮ್ಮ ತಲೆಯಲ್ಲಿ, ಅಂತ ಶಾಸಕರುಗಳಿಗೆ ಈ ಲಿಸ್ಟನ್ನು ಕೊಡ್ತೀನಿ ನಾನು. ನಿಮ್ಮ ಕ್ಷೇತ್ರಗಳಲ್ಲಿರುವಂಥ ಲೂಪ್ ಹೋಲ್ಸ್ ಬಗ್ಗೆ ಹೇಳಬಲ್ಲೆ. ಎನಿಹೌ, ಕೊನೆಗೂ ಶಾಸಕರಿಗೆ ಬಿಟ್ಟಿ IPL ಟಿಕೆಟ್ ಭಾಗ್ಯ ದೊರೆತಿದೆ ಈ ಸರ್ಕಾರದಲ್ಲಿ. ಶಾಸಕರ ಬೇಡಿಕೆಯಂತೆ 3 IPL ಫ್ರೀ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಫ್ರೀ. ಈ ಬಾರಿ ಟಿಕೆಟ್ ಕನಿಷ್ಠ ದರವೇ ಎಷ್ಟು ಅಂತಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 3,750 ರೂಪಾಯಿ. ಈ ಟಿಕೆಟ್ನ ಕೇಳ್ತಾ ಇದ್ದಾರೆ ಅವರು. ನೋ, ಪ್ರೀಮಿಯಂ ಟಿಕೆಟ್. ಆ ಪ್ರೀಮಿಯಂ ಟಿಕೆಟ್ನ ಬೆಲೆ 65,000 ಹೆಚ್ಚು. ಆಯ್ತು, ನಾವು ರೌಂಡ್ ಫಿಗರ್ 65,000 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. ಎಲ್ಲ ಶಾಸಕರು ಕೇಳ್ತಾ ಇರೋದು ಈ ಪ್ರೀಮಿಯಂ ಟಿಕೆಟ್ಗಳನ್ನೇ ವೀಕ್ಷಕರೇ. 3 ಪ್ರೀಮಿಯಂ ಟಿಕೆಟ್ ದರ ಬರೋಬ್ಬರಿ 1,95,000 ಆಗುತ್ತೆ. 65,000 ರೂಪಾಯಿಯ ಲೆಕ್ಕವನ್ನು ಹಿಡಿದ್ರೆ, ಇನ್ನು ಒಂದು ಪಂದ್ಯಕ್ಕೆ 224 ಶಾಸಕರ ಕುಟುಂಬಕ್ಕೆ 672 ಟಿಕೆಟ್ಗಳು ಬೇಕು. 224 ಶಾಸಕರು ಇಂಟು 3 ಟಿಕೆಟ್, 672 ಟಿಕೆಟ್ ಆಯಿತು. 672 ಪ್ರೀಮಿಯಂ ಟಿಕೆಟ್ಗೆ ಒಂದು ಮ್ಯಾಚ್ಗೆ 4,36,00,000 ರೂಪಾಯಿ ಬೇಕು. ಸೊ ಹಾಗೆ ಬೆಂಗಳೂರಿನಲ್ಲಿ ಈ ಸಾರಿ 5 ಪಂದ್ಯಗಳನ್ನು ಆಡಲಿಕ್ಕಿದೆ RCB. 5 ಪಂದ್ಯಗಳ ಟಿಕೆಟ್ ಕೊಡೋದಕ್ಕೆ 21,84,00,000 ಖರ್ಚಾಗುತ್ತೆ. 21,84,00,000. ಇದೇ 21,84,00,000ದಿಂದ ಎಷ್ಟೆಲ್ಲ ಒಳ್ಳೆ ಕೆಲಸಗಳಾಗ್ಬೋದು, ಎಷ್ಟು ಹಳ್ಳಿಗಳು ಉದ್ಧಾರ ಆಗ್ಬೋದು, ಎಷ್ಟು ರಸ್ತೆಗಳು ಸರಿ ಹೋಗಬಹುದು, ಎಷ್ಟೋ ಹಳ್ಳಿಗಳಲ್ಲಿ ನಿಜವಾದ ವಿಚಾರವನ್ನು ಹೇಳಬೇಕು ಅಂದರೆ ಅಂಗನವಾಡಿ ಬಿಲ್ಡಿಂಗ್ ಇಲ್ಲ. ಯಾರದೋ ಮನೆಗಳನ್ನು ಬಾಡಿಗೆ ತಗೊಂಡು ಅಂಗನವಾಡಿ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಬೀಳ್ತಾ ಇರುವಂತಹ ಶಾಲೆಗಳು, ಅಂಗನವಾಡಿಗಳು ಎಷ್ಟು ದುರಸ್ತಿ ಆಗ್ಬೋದು ಇದೇ ದುಡ್ಡಲ್ಲಿ. ಯೋಚನೆ ಮಾಡಿ, ಇವ್ರಿಗೆ IPL ಟಿಕೆಟ್ ಬೇಕಂತೆ. IPL ಮ್ಯಾಚನ್ನು ನೋಡೋದಕ್ಕೆ ಪಾಪ ಶಾಸಕರು ಭಾರೀ ಒದ್ದಾಡ್ತಾ ಇದ್ರು. ಮಾನ್ಯ ಕರ್ನಾಟಕದ ಸರ್ಕಾರ ಇವರಿಗೆ 3 ಟಿಕೆಟ್ಗಳನ್ನು ಕೊಟ್ಟಿದೆ. ಹೋಗ್ರಪ್ಪ, ಫ್ಯಾಮಿಲಿ ಸಮೇತ ಹೋಗಿ ಕ್ರಿಕೆಟನ್ನು ನೋಡ್ಕೊಂಬನ್ನಿ ಅಂತ. 3 IPL ಟಿಕೆಟ್, 2 ODI, 2 ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಟಿಕೆಟ್ ಕೂಡ ಇವರು ಕೊಡ್ತಾರೆ ಫ್ರೀಯಾಗಿ. ಬರೀ IPL ಅಷ್ಟೇ ಅಲ್ಲ, ಈ ರೀತಿ ನಮ್ಮ ಶಾಸಕರ ಕತೆಗಳು. ಇಂಥ ಶಾಸಕರನ್ನು ಪಡೆದ ನಾವೇ ಧನ್ಯ. ಇನ್ನು ನೆಕ್ಸ್ಟ್, ಬೈ ಎಲೆಕ್ಷನ್ ಕದನ ಇವತ್ತು ಮತ್ತಷ್ಟು ರಂಗೇರಿದೆ. ಪ್ರಚಾರದ ಭರಾಟೆ ಕಾವೇರಿದೆ. ಬಾಗಲಕೋಟೆ ಅಖಾಡಕ್ಕೆ ಇವತ್ತು ಖುದ್ದು CM ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರ ಅಬ್ಬರದ ಪ್ರಚಾರವನ್ನು ಮಾಡಿದರು. ಇನ್ನು BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮತಯಾಚನೆ ಮಾಡಿದರು. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ BJP ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಜೋರಾಗಿತ್ತು. ಸಾದಿಕ್ ಪೈಲ್ವಾನ್ ಬಳಿಕ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಆದಿಲ್ ಬಾಷಾ ಮನವೊಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನು ನಡೆಸಿದ್ದಾರೆ. ಸುತ್ತಮುತ್ತಲ ಗ್ರಾಮದ ಆಗಮಿಸಿರುವಂತಹ ಎಲ್ಲ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಈ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅವರನ್ನ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಮೇಲ್ನೋಟಕ್ಕೆ ಇಲ್ಲಿ ಬಂಡಾಯ ಶಮನ ಆಗಿದೆ.
ಆದರೆ ಬೆಣ್ಣೆ ನಗರಿಯಲ್ಲಿ ಒಳಗೊಳಗೆ ಬಂಡಾಯದ ಬೇಗುದಿ ಜಾಸ್ತಿಯಾಗಿದೆ. ಪ್ರಚಾರಕ್ಕೆ ಜಮೀರ್ ಬರದೇ ಇದ್ರೇನೆ ಒಳ್ಳೆಯದು ಅಂತ ಹೇಳ್ತಾ ಇರೋದು ಮಲ್ಲಿಕಾರ್ಜುನ್. ಬರ್ತಾ ಇಲ್ವಾ, ಬೇಡ ಬಿಡ್ರಿ, ಅವರು ಬರಲಿಲ್ಲ ಅಂದ್ರೇ ಒಳ್ಳೇದು ನಮಗೆ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಅವರಿಂದ ಆಗಿದೆ. ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಇದೇ SS ಮಲ್ಲಿಕಾರ್ಜುನ್ ಹೇಳಿದ್ದೇನು, ಜಮೀರ್ ಅಹಮದ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದರು. ಅವನು ಯಾರ್ರಿ ಇಲ್ಲಿ ಬಂದು ಮಾತಾಡೋಕ್ಕೆ, ನಮ್ಮ ಕ್ಷೇತ್ರ ನಮಗೆ ಗೊತ್ತು, ಅವ ಯಾರು ಅಂತ ಹಿಂಗೇ ಕೇಳಿದ್ರು. ಈ ಮಾತು ಜಮೀರ್ ಅವರನ್ನ ಅಕ್ಷರಶಃ ಕೆರಳಿಸಿದೆ. ಹಿಂಗಾಗಿ ಪ್ರಚಾರಕ್ಕೂ ಬರ್ತಾ ಇಲ್ಲ. ಅವರು ಪ್ರಚಾರಕ್ಕೂ ಬರ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಅವರ ಪ್ರತಿಕ್ರಿಯೆ ಏನಂತಂದರೆ, ಅವರು ಬರದೇ ಇರೋದೇ ಒಳ್ಳೇದು, ಬರೋದು ಬೇಡ ಅವರು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಚಾರಕ್ಕೆ ಬಾರದೆ ಸಚಿವ ಜಮೀರ್ ಅಹಮದ್ ದೂರ ಉಳ್ಕೊಂಡಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈ ಕಡೆ MLC ಅಬ್ದುಲ್ ಜಬ್ಬಾರ್ ಕೂಡ ಮುನಿಸ್ಕೊಂಡಿದ್ದಾರೆ. ಪ್ರಚಾರದಿಂದ ದೂರ ಉಳಿದಿರುವಂಥದ್ದು MLC ಅಬ್ದುಲ್ ಜಬ್ಬಾರ್. ಕೇವಲ ಸಾದಿಕ್ ಪೈಲ್ವಾನ ಮನವೊಲಿಸಿ ಕಾಂಗ್ರೆಸ್ ಸುಮ್ಮನಾಗಿದೆ. ಈ ಮಧ್ಯೆ BJPಗೆ ಮುಸ್ಲಿಂ ಮಹಿಳೆಯರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಸ್ಲಿಂ ಮಹಿಳೆಯರ ಸಪೋರ್ಟ್ BJPಗೆ ಸಿಗ್ತಾ ಇದೆ ದಾವಣಗೆರೆ ದಕ್ಷಿಣದಲ್ಲಿ. ಸೊ ಕಾಂಗ್ರೆಸ್ಗೆ ಈ ಬಾರಿ ಮುಸ್ಲಿಂ ಮತಗಳು ಕೈ ಕೊಡುತ್ತಾ, ಜಿದ್ದಿಗೆ ಬಿದ್ದವರಂತೆ BJPಗೆ ಮತ ಹಾಕ್ತಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಥವಾ ಅವರ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇನು ಅಖಾಡದಲ್ಲಿದ್ದಾರೆ ಅವ್ರಿಗೆ ಹಾಕ್ತಾರೆ, ಆದರೆ ಕಾಂಗ್ರೆಸ್ಗೆ ಹಾಕಲ್ಲ ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಏನಾದರೂ ಆಗ್ಬೋದು ದಾವಣಗೆರೆ ದಕ್ಷಿಣದಲ್ಲಿ ಈ ಸಾರಿ, ನೋಡೋಣ ಏನಾಗುತ್ತೆ ಅಂತ. ಪಂಚರಾಜ್ಯ ಚುನಾವಣೆ ಅಖಾಡ ರಂಗೇರಿದೆ. ಅಭ್ಯರ್ಥಿಗಳ ಅಬ್ಬರದ ಪ್ರಚಾರ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದರ ನಡುವೆ ನಾಮಪತ್ರ ಭರಾಟೆಯೂ ಕೂಡ ಜೋರಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ರಂಗೇರಿದ ಪಂಚರಾಜ್ಯ ಚುನಾವಣೆ ಅಖಾಡ. ನಾಮಪತ್ರ ಭರಾಟೆ, ಅಭ್ಯರ್ಥಿಗಳ ಶಕ್ತಿ ಪ್ರದರ್ಶನ. ಪಂಚರಾಜ್ಯ ಎಲೆಕ್ಷನ್ಗೆ ದಿನಗಣನೆ ಶುರುವಾಗಿದೆ. ಇದರ ನಡುವೆ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಇನ್ನು ನಾಮಪತ್ರ ಭರಾಟೆಯೂ ಜೋರಾಗಿದೆ. ತಮಿಳುನಾಡಲ್ಲಿ ಏಪ್ರಿಲ್ 23ರಂದು ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇವತ್ತು CM ಸ್ಟಾಲಿನ್, TVK ಪಕ್ಷದ ದಳಪತಿ ವಿಜಯ್ ನಾಮಪತ್ರ ಸಲ್ಲಿಸಿದರು. 2011, 2016, 2021ರಲ್ಲಿ ಗೆದ್ದ ಕೊಲತ್ತೂರು ಕ್ಷೇತ್ರದಿಂದ MK ಸ್ಟಾಲಿನ್ ನಾಮಪತ್ರ ಸಲ್ಲಿಸಿದರು. ಬಳಿಕ ರೋಡ್ ಶೋ ನಡೆಸಿ ಜನರತ್ತ ಕೈ ಬೀಸಿ ಬೆಂಬಲ ಕೋರಿದರು. ತಮಿಳಿಗ ವೆಟ್ರಿ ಕಳಗಂ ಮೂಲಕ ಮೊದಲ ಬಾರಿಗೆ ಚುನಾವಣಾ ರಂಗ ಪ್ರವೇಶ ಮಾಡಿರುವ ದಳಪತಿ ವಿಜಯ್ 2 ಕ್ಷೇತ್ರಗಳಿಂದ ಸ್ಪರ್ಧಿಸುತ್ತಿದ್ದಾರೆ. ಚೆನ್ನೈನ ಪರಂಬೂರ್, ತಿರುಚಿ ಪೂರ್ವ ಕ್ಷೇತ್ರಗಳಿಂದ ಕಣಕ್ಕಿಳಿಯುತ್ತಿದ್ದಾರೆ. ಇದೀಗ ವ್ಯಾಸರಪಾಡಿಯ ಡಾಕ್ಟರ್ ಅಂಬೇಡ್ಕರ್ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಚುನಾವಣಾಧಿಕಾರಿಗೆ ನಟ ವಿಜಯ್ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಿದ ಬಳಿಕ ಪರಂಬೂರಿನ ಪ್ರಮುಖ ರಸ್ತೆಗಳಲ್ಲಿ ದಳಪತಿ ರೋಡ್ ಶೋ ಮಾಡಿದ್ರು. ವಿಜಯ್ ನೋಡಲು ರಸ್ತೆಯ ಇಕ್ಕೆಲೆಗಳಲ್ಲಿ ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ನೆರೆದಿದ್ದರು. ಫ್ಯಾನ್ಸ್ಗೆ ಕೈ ಬೀಸುತ್ತಾ ವಿಜಯ್ ಅಬ್ಬರಿಸಿದ್ರು. ಕೇರಳ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಏಪ್ರಿಲ್ 9ರಂದು ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, ಇನ್ನೇನು 10 ದಿನ ಬಾಕಿ ಉಳಿದುಕೊಂಡಿದೆ. ಎಡಪಕ್ಷಗಳು ಮತ್ತು UDF ಮೈತ್ರಿಕೂಟದ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH